ಈ ದಿನ ನಾವು ಮಹಾವತಾರ್ ಸಂಸ್ಥೆ ನಡೆಸ್ತಾ ಇರತಕ್ಕಂತಹ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ 17ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಈ ದಿನ 13 ಸೆಪ್ಟೆಂಬರ್ 2025. ನಾವು ಈ ದಿನ ಶನಿವಾರ ಆದ ಕಾರಣ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮ ಪ್ರಾರಂಭ ಆಗುವ ಮೊದಲು ಈ ಮಹತಾರ್ ಬಾಬಾಜಿಯವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಸಹ ನನ್ನ ನಮನಗಳು. ಹಾಗೇನೆ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ರಂಗನಾಥ್ ಸರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ನನ್ನ ವಂದನೆಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯವರಿಗೂ ಸಹ ನನ್ನ ಪ್ರಣಾಮಗಳನ್ನು ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಾವು ಈ 41 ದಿನಗಳ 2ನೇ ಬ್ಯಾಚಿನ ಮಂಡಲ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈಗಾಗಲೇ 17 ದಿನಗಳನ್ನು ನಾವು 16 ದಿನ ಕಂಪ್ಲೀಟ್ ಆಗಿ ಇವತ್ತು 17ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮದಿಂದಾಗಿ ತಮಗೆ ಏನು ಪ್ರಯೋಜನ ಆಯಿತು, ತಮ್ಮ ಅನುಭವ ಏನು, ಈ ಕಾರ್ಯಕ್ರಮ ನಿಜವಾಗ್ಲೂ ಏನಾದರೂ ಕಲಿಸಿದ್ಯಾ ತಮಗೆ, ಇಂತಹ ಅಭಿಪ್ರಾಯವನ್ನು ತಾವು ಹಂಚಿಕೊಳ್ಬೇಕು ಅಂತ ಹೇಳ್ಕೊಂಡು ನಾನು ಕೇಳ್ಕೊಳ್ತೇನೆ. 15 ನಿಮಿಷಗಳ ಕಾಲ ಈ ಒಂದು ಅಂಶವನ್ನು ನಾನು ತಗೊಂಡು ತದನಂತರ ತಮ್ಮಲ್ಲಿರುವ ಟ್ಯಾಲೆಂಟ್ ಅಥವಾ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಪಡ್ಕೊಂಡು ತದನಂತರ ನಾವು 30 ನಿಮಿಷಗಳ ಧ್ಯಾನವನ್ನು ಮಾಡೋಣ. ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ, ನಿನ್ನೆ ನಾವು ಸ್ವಲ್ಪ ಡ್ರ್ಯಾಗ್ ಮಾಡಿದ್ವಿ, ಸಮಯ ಬಹಳ ಮುಂದೆ ಹೋಯಿತು, ಧ್ಯಾನಕ್ಕೆ ಸಮಯಾವಕಾಶ ಕಡಿಮೆ ಆಯಿತು. ಆದರೆ ಇವತ್ತು ನಾವು 30 ನಿಮಿಷಗಳ ಧ್ಯಾನವನ್ನು ಮಾಡಲಿಕ್ಕೆ ಎಲ್ಲರೂ ಸಹ ಸಹಕರಿಸಿ ನಮಗೆ ಸಮಯಾವಕಾಶವನ್ನು ನಾವು ಮೇಂಟೈನ್ ಮಾಡಿಕೊಳ್ಬೇಕು ಅಂತ ಹೇಳತಕ್ಕಂಥ ಒಂದು ಅಂಶವನ್ನು ಸಹ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸೊ ಮಾಸ್ಟರ್ಸ್, ಯಾರೆಲ್ಲ ತಮ್ಮ ಅನುಭವವನ್ನು ಹಂಚಿಕೊಳ್ತೀರಾ, ದಯಮಾಡಿ ತಮ್ಮ ಕೈಯನ್ನು ಎತ್ತಿ ಅಥವಾ ಹ್ಯಾಂಡ್ ರೈಸ್ ಮಾಡಿದರೆ ನಾವು ತಮಗೆ ಅನ್ಮ್ಯೂಟ್ ಮಾಡಿದ ನಂತರ ತಾವು ಮಾತಾಡ್ಬೋದು. ಸಾಮಾನ್ಯವಾಗಿ 70ರಿಂದ 75, 80ರವರೆಗೂ ಈ ವೇದಿಕೆಯಲ್ಲಿ ಎಲ್ಲರೂ ಹಾಜರಾಗ್ತಾ ಇದ್ದೀರಾ. ಇಷ್ಟರವರೆಗೆ ಈ ಕಾರ್ಯಕ್ರಮದಿಂದ ಏನು ಪ್ರಯೋಜನ ಆಯಿತು, ಇದನ್ನು ದಯಮಾಡಿ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳು ಏನು ಅಂತ ಹೇಳೋದನ್ನು ಹಂಚಿಕೊಳ್ಳಿ. ಓಕೆ, ರಘುನಾಥ್, ಶಾರದಾ ಪಾಟೀಲ್ ಮ್ಯಾಮ್ ಅವರಿಗೆ ಅನ್ಮ್ಯೂಟ್ ಮಾಡಿ. ಎಸ್ ಮ್ಯಾಮ್. ಮೇಡಮ್ ನಮಸ್ತೆ. ನನ್ಗೆ ನಾನು ಇದು ತುಂಬಾ ದಿನದಿಂದ ಜಾಯಿನ್ ಆಗ್ತಿದ್ದೆ ಅಂದ್ರು, ಬೆಳಗ್ಗೆ ಸೆಷನ್ ಅಲ್ಲಿ ಜಾಯಿನ್ ಆಗ್ತಿದ್ದೆ ಕ್ಲಾಸ್ಗೆ. ನಾನು ಸಂಜೆ ಸೆಷನ್ ಅಲ್ಲಿ ಜಾಯಿನ್ ಆಗಕ್ಕೆ ಶುರು ಮಾಡಿದ್ಮೇಲೆ ನನಗೆ ಹೆಚ್ಚು ಯೂಸ್ ಆಗಿರೋದು ಮುದ್ರೆಗಳ ಬಗ್ಗೆ ನನಗೆ ಅಷ್ಟಾಗಿ ಬೆಳಗ್ಗೆ ಕೇಳಿಸ್ಕೊಂಡ್ರು ಅದನ್ನ ನೋಡಿ ಅದ್ರ ಬಗ್ಗೆ ಯಾಕೆ ಮುದ್ರೆ ಮಾಡ್ಬೇಕು, ಮುದ್ರೆಗಳಿಂದ ಏನ್ ಪ್ರಯೋಜನ, ಎಲ್ಲಿ ಮೇಯ್ನ್ ಆಗಿ ಬೆರಳುಗಳಲ್ಲಿ ಎನರ್ಜಿ ಇರತ್ತೆ, ಅದು ಹೊರಗಡೆ ಹೋಗ್ದಾಗೆ ನಾವು ಹಿಂಗೆ ಇದನ್ನ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಯ್ತು ಮೇಡಮ್. ಮುದ್ರೆಗಳ ಬಗ್ಗೆ ಹೆಚ್ಚು ಜ್ಞಾನ ಸಿಕ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ. ಅಂದ್ರೆ ನೀವು ಅದನ್ನ ಮಾಡ್ತಾ ಇದ್ದೀರಾ? ನಿಮ್ಮ ಮಾಡ್ತಿದ್ದೀನಿ. ಮಾಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಒಂದ್ 10 ನಿಮಿಷ ಪ್ರಾಕ್ಟೀಸ್ ಮಾಡ್ತೀನಿ ಅಷ್ಟೇ, ಹೆಚ್ಚಾಗಲ್ಲ. ಓಕೆ, ಪರವಾಗಿಲ್ಲ. ಚಿನ್ಮುದ್ರೆ ನಂತರ ಧ್ಯಾನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬೇರೆ ಮಾಸ್ಟರ್ಸ್? ಯಾರು ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ತಯಾರಿಲ್ವಾ ಅಥವಾ ಏನು ಪ್ರಯೋಜನ ಆಗ್ಲಿಲ್ವಾ?
ಧ್ಯಾನದಿಂದ ಇರ್ಬೋದು ಅಥವಾ ಸ್ವಾಧ್ಯಾಯದಿಂದ ಇರ್ಬೋದು, ತಮಗೇನು ಪರಿವರ್ತನೆ ಆಯಿತು, ತಮಗೇನು ಪ್ರಯೋಜನ ಆಯಿತು ಅದನ್ನ ಹಂಚ್ಕೊಳ್ಳಿ. ಜ್ಯೋತಿ ಮ್ಯಾಮ್ಗೆ, ಶ್ಯಾಮಲಾ ಮ್ಯಾಮ್ಗೆ ಅನ್ಮ್ಯೂಟ್ ಮಾಡಿ ರಘುನಾಥ್. ಓಕೆ, ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ ನಮಸ್ತೆ. ನಮಗೆ ಧ್ಯಾನ ಒಳ್ಳೇದಾಯ್ತು. ನೈಟ್ ಧ್ಯಾನ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಇಲ್ಲಿಯರಿಗೆ ಬರುತ್ತೆ. ಈಗ ಇಲ್ಲೆಲ್ಲ ಒಂಥರ ಮೊದ್ಲು ಇಲ್ಲಿಯರಿಗೆ ಇರ್ತಿತ್ತು, ಇವಾಗ ಇಲ್ಲಿಗೆ ಒಂಥರ ಆಗುತ್ತೆ. ಒಂಥರ ಹುಳ ಎಲ್ಲ ಹರಿದಾಗಂತ ಇಲ್ವೇ ಹರಿದಾಗುತ್ತೆ. ಧ್ಯಾನ ಮಾಡುವಾಗಲ ಹಾ, ಧ್ಯಾನ ಮಾಡಿ ಈಗ 2 ದಿವಸದಿಂದ ಹಾಗೆ ಆಗುತ್ತೆ. ಮತ್ತೆ ಒಂಥರ ಲೈಟ್ ಎಲ್ಲ ಬರುತ್ತೆ. ಅಂತ ಒಳ್ಳೆ ಅನುಭವ ಆಗ್ತಾ ಇದೆ. ಹೌದು, ತುಂಬಾ ಚೆನ್ನಾಗಾಗುತ್ತೆ. ಖುಷಿ ಆಗ್ತದೆ ನಂಗೆ. ಧ್ಯಾನ ಬಿಟ್ರೆ ಈಗ ಬೇಜಾರಾಗುತ್ತೆ, ರಜೆ ಎಲ್ಲ ಇದ್ರೆ ಬೇಜಾರಾಗುತ್ತೆ. ಅಲ್ಲ, ಧ್ಯಾನ ಬಿಡಬಾರ್ದು, ವೇದಿಕೆ ಇಲ್ಲ ಅಂದ್ರೂ ತಾವಾಗಿ ಮಾಡ್ಕೊಳ್ಬೇಕು. ಹೌದು, ದಿವ್ಸ ಮಾಡ್ತೇನೆ. ಆಗ 41 ದಿವಸನೂ 1 ದಿವಸ ಬಿಡದೆ ಮಾಡಿದ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಜ್ಯೋತಿ ಮ್ಯಾಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಈಗ ಮೊನ್ನೆಯಿಂದ ಒಂದ್ಸರಿ ಅದೊಂದು ಕೇಳಿದ್ದೆ, ಅದು ಕೈ ಎತ್ತಕ್ ಆಗ್ತಿರ್ಲಿಲ್ಲ ಅಂತ ಅಂದು. ಅವಾಗ ಮುದ್ರೆ ಒಂದು ಹೇಳಿದ್ರು, ನೈಟ್ ಕುತ್ಕೊಳ್ಳೋಣ ಅಂತ. ನೈಟ್ ಅಲ್ಲಿ ಒಂದ್ ಸ್ವಲ್ಪ ಕೇಳಿದ್ದೆ, ಅದು ಮುದ್ರೆ ಮಾಡ್ರಿ ಚೆನ್ನಾಗಾಗುತ್ತೆ ಅಂದ್ರು. ಅದು ಮಾಡಿದ್ಮೇಲೆ ನನಗೆ ಕೈ ನೋವೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಈಗ ಮೊದ್ಲಿಂದ ಇತ್ತೀಚೆಗೆ ನಡೆದಿದ್ದಷ್ಟೇ ಹೇಳ್ತೀನಿ, ಮತ್ತೆ ಪದೇ ಪದೇ ಅದೇ ಹೇಳ್ತೀನಿ. ಹೌದು ಹೌದು, ಈಗ ಏನು ನಿಮ್ಗೆ ಅನುಭವ ಆಗಿದೆ ಅದನ್ನ ಹೇಳಿ ಸಾಕು. ಅದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಾಗಿದೆ. ಈಗ ಮತ್ತೆ ಖುಷಿ ಬಹಳ ಬರುತ್ತೆ. ಅಂದ್ರೆ ಒಂಥರ ಎಲ್ಲಿ ಹೋದ್ರುನು ಆ ಟೈಮಿಗೆ 9 ನೆಟ್ವರ್ಕ್ ಏನೋ ಇಶ್ಯೂ ಆಗ್ತಾ ಇದೆ. ಇದಕ್ ಮೀಟಿಂಗ್ ಕುತ್ಕೊಳ್ಳೋಣ ಅನ್ಸುತ್ತೆ. ಕೇಳಿಸ್ತಿದೇನಾ? ಈಗ ಸರಿ ಇದೆ, ಹೇಳಿ, ಮಾತಾಡಿ. ಈಗ ಅದೇ ಎಲ್ಲೇ ಹೊರಗಡೆ ಹೋದ್ರುನು ಇನ್ ಟೈಮಿಗೆ ಬಂದು ನಿಮ್ದು ಇದ್ರಲ್ಲಿ ಜಾಯ್ನ್ ಆಗೋಣ ಅನ್ನೋ ಒಂಥರ ಕುತೂಹಲ ಬಹಳ ಇದೆ. ಬಿಟ್ಟಿರಕ್ ಆಗಲ್ಲ ಆತರ. ಧ್ಯಾನ ಎಲ್ಲ ಚೆನ್ನಾಗಾಗ್ತಿದೆ. ಬಟ್ ನಿಮ್ದು ಏನು ಇದು ಇದೆ ಅಲ್ಲ, ಹೆಚ್ಚೆಚ್ಚು ಕಲಿಯೋದು, ಅದೆಲ್ಲ ತುಂಬಾ ಇಷ್ಟ ಆಗ್ತಿದೆ. ಅದರಿಂದ ಉಪಯೋಗ ಬಹಳ ಆಗಿದೆ ಮೇಡಮ್. ಸ್ವಾಧ್ಯಾಯ ನಿಮಗೆ ಹೆಲ್ಪ್ ಆಗ್ತಾ ಇದೆ. ನಮ್ ತಂಗಿಯರಿಗೆಲ್ಲ ಹೇಳಿದೀನಿ ಈಗೆಲ್ಲ. ಅವರು ಈಗ ಇದು ಮಾಡ್ತಿದ್ದಾರೆ ಮೇಡಮ್, ಟೈಮ್ ಬಿಡು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸರಸ್ವತಿ ಮ್ಯಾಮ್. ನಮಸ್ಕಾರ ಮೇಡಮ್. ನಮಸ್ತೆ, ಮಾತಾಡಿ. ನನಗೆ ನಿಮ್ಮ ಧ್ಯಾನ ಯಾವಾಗ ಬರ್ತದೋ ಅಂತ ಕಾಯ್ತಾ ಕೂರ್ತೇನೆ. ನಂಗೆ ಬಹಳ ಖುಷಿಯಾಗಿ, ನಂಗೆ ವಯಸ್ಸಾಯ್ತು ಆದ್ರೂ ಇನ್ನೂ ನಾನು ಹುಡುಗಿಗತ್ತೆ ಅಷ್ಟು ಹುಡುಗಿ ಹಂಗ ಕೆಲ್ಸ ಮಾಡೋದು. ವಿಡಿಯೋ ಆನ್ ಮಾಡ್ಕೋಬಹುದಿತ್ತಲ್ಲ. ವೆರಿ ನೈಸ್. ನನ್ಗಿನ್ನು ವಯಸ್ಸಾದ, ನಂಗೆ 66 ಆಯ್ತ್ರಿ. ಅಷ್ಟೇ? ನನಗೂ ಅಷ್ಟೇ. 66. ನನಗೂ ಅಷ್ಟು ಆಗಿದೆ. ನಂಗೆ ವಯಸ್ಸಾದಂಗ ಅನ್ಸದೇ ಇಲ್ಲ, ಅಷ್ಟು ಖುಷಿಯಾಗಿದ್ದೇನೆ ನಾನು. ನಂಗೆ ಎಷ್ಟು ಕೆಲಸ ಮಾಡಿದ್ರು ಸುಸ್ತೇ ಆಗುದಿಲ್ಲ ನನಗೆ. ಬಹಳ ಸಂತೋಷ, ಬಹಳ ಸಂತೋಷ. ನಾನು ಬೆಳಿಗ್ಗೆ ಆಗುದಿಲ್ಲ ನನ್ಗೆ. ನಾ ಯೋಗಾ ಕ್ಲಾಸಿಗೆ ಹೋಗ್ತೇನೆ. 11:30ಗೆ ಎಷ್ಟು ಅಡ್ಗೆ ಏನಿದ್ರು ಪೂರ ಮುಗಿಸಿ ಬಂದು ಕುತ್ಕೊಂಡ್ಬಿಡ್ತೇನೆ ನಾನು. ವೆರಿ ನೈಸ್. ನಂಗೆ ಖುಷಿಯಾಗಿದೆ. ಧ್ಯಾನದಿಂದ ಬಹಳ ಖುಷಿಯಾಗಿದ್ದೇನೆ ನಾನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬೇರೆ ಮಾಸ್ಟರ್ಸ್? ಧನ್ಯವಾದಗಳು. ಥ್ಯಾಂಕ್ ಯು. ಮಾತಾಡೋಕೆ. ನಂದಾ ಮ್ಯಾಮ್ ಜಾಯ್ನ್ ಆಗಿದ್ದೀರಾ? ನಂದಾ ಮ್ಯಾಮ್? ಇಲ್ಲ ಮೇಡಮ್, ನಂದಾ ಮೇಡಮ್ ಇಲ್ಲ ಇವತ್ತು. ಇಲ್ವಾ? ಓಕೆ ಓಕೆ. ಬೇರೆ ಮಾಸ್ಟರ್ಸ್? ಸಣ್ಗೌಡ್ರು ಸರ್ ಮಾತಾಡ್ತೀರಾ? ವೆಂಕಟರಮಣ ಸರ್, ಸಣ್ಗೌಡ್ರು ಸರ್. ವೆಂಕಟರಮಣ ಸರ್ ಇವಾಗ ಇದ್ರಲ್ಲ? ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಕೋಸ್ಟ್ ಮಾಡಿ ಮೇಡಮ್ ನಮ್ಮನ್ನೆ ಸ್ವಲ್ಪ ನೋಡೋಣ. ನಮ್ಮ ಜ್ಞಾನಾರ್ಥಿಗಳು ಏನಂತಾರ ಸ್ವಲ್ಪ ಮಾತಾಡ್ಸೋಣ, ಎಲ್ಲಾರು ನಗನಗುತ್ತಾ.
ಎಸ್ ಸರ್. ಹ್ಯಾಂಡ್ ರೈಸ್ ಆತ್ಮೀಯ ಮಾಡಿ ಸರ್, ಹ್ಯಾಂಡ್ ರೈಸ್ ಮಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಒಂದ್ ನಿಮಿಷ ಸರ್, ನಮಸ್ತೆ. ವೆಂಕಟರಮಣ ಸರ್, ಸಣ್ಣಗೌಡ್ರು ಸರ್ ಮಾತಾಡ್ತಾ ಇದ್ದಾರೆ, ಒಂದೇ ನಿಮಿಷ. ಸಣ್ಣಗೌಡ್ರು ಇಲ್ಲ, ಮಾತಾಡಿ ಹ್ಯಾಂಡ್ ರೈಸ್ ಮಾಡಿ. ಕಂಟಿನ್ಯೂ ಮಾಡಿ ವೆಂಕಟರಮಣ ಸರ್, ಕಂಟಿನ್ಯೂ ಮಾಡಿ. ಓಕೆ, ಮಾತಾಡಿ ನೀವ್ ಮಾತಾಡ್ತಾ ಇದ್ರೆ ಸರ್ ಕೇಳ್ತೀರಾ? ಹಾ ಮಾತಾಡಿ ಸರ್, ಸಣ್ಣಗೌಡ್ರು ಸರ್, ಕೋ ಹೋಸ್ಟ್. ಓಕೆ, ಮತ್ತೊಮ್ಮೆ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಸುಮಾರು ದಿನಗಳಿಂದ ಈಗ 2ನೇ ಬ್ಯಾಚ್ ನಡೀತಾ ಇದೆ ಮಂಡಲ ಕಾರ್ಯಕ್ರಮ. ಮೊದಲನೇ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ರು ನಮ್ಮ ರೇವತಿ ಮೇಡಮ್ ಅವರು ಮತ್ತು ರಘುನಾಥ್ ಅವರು. ಈಗ 2ನೇ ಬ್ಯಾಚ್ ಅತ್ಯದ್ಭುತವಾಗಿ ನಡೀತಾ ಇದೆ. ಎಸ್, ಇಲ್ಲಿ ಪತ್ರಿಜಿ ಗುರುಗಳ ಒಂದು ಕನಸೇನಿತ್ತು, ಕನಸಿನ ಕೂಸು ಅಂತಂದೇ ಹೇಳ್ಬೋದು. ರಂಗನಾಥ್ ಗುರುಜಿಗಳು ಹುಟ್ಟಿ ಹಾಕಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್. ಈ ಫೌಂಡೇಶನ್ ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ಧ್ಯಾನ ಮಾಡ್ಬೇಕು, ಜ್ಞಾನವಂತರಾಗಬೇಕು, ಇದ್ರ ಜೊತೆ ಮೋಕ್ಷ ಹೊಂದಬೇಕು. ಈ ಮನುಷ್ಯ ಜನ್ಮದಿಂದ ಮೋಕ್ಷ ಹೊಂದಬೇಕು ಅನ್ನೋದು ಮುಖ್ಯ ಉದ್ದೇಶ. ಈ ಉದ್ದೇಶ ಇಟ್ಕೊಂಡೇ ರಂಗನಾಥ್ ಗುರುಜಿಗಳು ಇದನ್ನ ಹುಟ್ಟಿ ಹಾಕಿರ್ತಕ್ಕಂಥದ್ದು. ಹೀಗಿದ್ದಾಗ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೀರಾ, ಜ್ಞಾನ ತಗೊಳ್ತಾ ಇದ್ದೀರಾ. ಇದು ಭಗವಂತ ಆ ರೂಪದಲ್ಲಿ ಬಂದು ನಿಮ್ಮನ್ನು ಪರೀಕ್ಷೆ ಮಾಡ್ತಾನ. ಈ ಜ್ಞಾನ ಕೊಟ್ನಿಲ್ಲ, ನಿಮಗೆ ನೀಡಿತ್ತು, ಅವಶ್ಯಕತೆ ಇತ್ತು, ಬಟ್ ಹಿಂದೆ ಯಾರು ಕೊಡಕ್ ಆಗಿರ್ಲಿಲ್ಲ. ಬಟ್ ನೀವು ನಂಬಿರ್ತಕ್ಕಂಥ ಭಗವಂತ ಯಾರೋ ಇರ್ಬೋದು, ಆ ಒಂದು ಆಧ್ಯಾತ್ಮಿಕ ಶಕ್ತಿ ಈ ಮಹಾವತಾರ್ ಫೌಂಡೇಶನ್ ರೂಪದಲ್ಲಿ ನೀವು ಈ ಜ್ಞಾನ ಕೊಡ್ತಾ ಇದೆ ಅಂತ ನೀವು ಭಾವಿಸ್ಕೊಂಡಿದ್ದೇ ಆದಲ್ಲಿ, ಈ ಜ್ಞಾನ ತಗೊಂಡಿದ್ದೀರಲ್ಲ, ಇದನ್ನ ಪ್ರತಿಕ್ರಿಯೆಗೆ ಭಗವಂತಿಗೆ ಪ್ರಸಾದ ಕೊಡ್ತಿರಲ್ಲ, ಏನಾದ್ರೂ ಪೂಜೆ ಮಾಡ್ತೀರಿ, ಪ್ರಸಾದ ಎಡೆ ಹಿಡಿದು ಆಮೇಲೆ ಊಟ ಮಾಡ್ತಿರಲ್ಲ, ಹಂಗೆ ಇಲ್ಲಿ ತಗೊಂಡಿರ್ತಕ್ಕಂಥ ಈ ಪ್ರಸಾದ ಸೇವನೆ ಮಾಡಿರ್ತಕ್ಕಂಥದ್ದು ಟೇಸ್ಟ್ ಹೇಗಿದೆ? ಅಟ್ಲೀಸ್ಟ್ 2 ಮಾತಿನಲ್ಲಿ ಹೇಳ್ಬೋದಲ್ಲ. ನಿಮ್ಗೆ ಹೇಳಕ್ ಆಗದೆ ಇದ್ರು ಕೂಡ ವಿಡಿಯೋ ಆನ್ ಮಾಡಿಕೊಂಡು ನೀವು ಮುಖ ತೋರಿಸಿದ್ರೆ ಸಾಕು, ನಿಮ್ಮ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ. ವಾವ್, ಗ್ರೇಟ್ ಆಗ್ತಾ ಇದೆ. ಅವಾಗ ನಮ್ ರಂಗನಾಥ್ ಗುರುಜಿ ಅಲ್ಲೇ ತಮ್ಮ ದುಬ್ಬ ತಾವ್ ಚಪ್ಪರಿಸಿ ಅಂತಾರೆ, ನಾನು ಹಾಕಿರ್ತಕ್ಕಂಥ ಸೀಡು ಚೆನ್ನಾಗಿ ಬೆಳೀತಾ ಇದೆ, ಒಳ್ಳೆ ಫಲ ಕೊಡ್ತಾ ಇದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಕೆಲವ್ರಿಗೆ ಭಯ ಇದೆ, ಮನೆಯಲ್ಲಿ ಮಕ್ಕಳು, ಸ್ವಸ್ಥರು, ಯಜಮಾನ್ರು ಅಥವಾ ಮನೆಯವರು ಏನ್ರ ಅಂದ್ಬಿಟ್ಟಾರಲ್ಲ, ಫೋನ್ಯಾಗ ಏನೋ ಯಾರ್ದ ಕೊಟ್ಟ ಮಾತಾಡ್ತಾರ ಏನಂತ ಹೇಳ್ಬಿಟ್ಟು, ಅದ್ನೇನ್ ತಿಳ್ಕೊಂಡು ನಿಮ್ಮ ಭಗವಂತನಿಗೆ ಹೇಳ್ರಿ, ಭಗವಂತ ನೀನ್ ಕೊಟ್ಟಿರ್ತಕ್ಕಂಥ ಜ್ಞಾನ ನನಗೆ ತೃಪ್ತಿ ಕೊಡ್ತಾ ಇದೆ, ಅದಕ್ಕೆ ನಾ 2 ಮಾತಾಡ್ತಾನೆ, ನಮ್ಮ ಮನೆಯವ್ರ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ನನಗೇನು ಅಪವಾದ ತರಬೇಡ ಅಂತ ಹೇಳಿ ಕೇಳ್ಕೊಳ್ರಿ, ಸರಿ ಆಗುತ್ತೆ. ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಂಡು ಎಲ್ಲರೂ ಮಾತಾಡ್ತೀರಿ ಅಂತ ನಾನ್ ನಂಬಿದೀನಿ. ನನ್ ಮಾತು ಹುಸಿಗೊಳಿಸಲ್ಲ ನೀವು, ದಯವಿಟ್ಟು ಎಲ್ಲರೂ ಮಾತಾಡ್ತಿರಲ್ಲ. ಆದಷ್ಟು ಬೇಗ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡಕ್ಕಾಗಲ್ಲ, ವಿಡಿಯೋ ಆನ್ ಮಾಡಿ, ಕೈ ಎತ್ತರಲ್ಲಿ. ನಮ್ಮ ರಘುನಾಥ್ ಅವ್ರು ನೋಡ್ಕೊಂತ ಇರ್ತಾರೆ, ನಿಮ್ಮನ್ನ ಅನ್ಮ್ಯೂಟ್ ಕೊಡ್ತಾರೆ, ಆ ಟೈಮ್ನ ನೀವು ಮಾತಾಡಿ ಅಂತ ಹೇಳ್ತಾ, ಎಸ್ ವೆಂಕಟರಮಣ ಸರ್, ದಯವಿಟ್ಟು ತಮ್ಗೆ ಅವಕಾಶ ಈಗ ಮಾತಾಡ್ಬೋದು. ಧನ್ಯವಾದಗಳು ಧನ್ಯವಾದವ್ರೆ. ಅದ್ಭುತವಾಗಿ ನಿಮ್ಮ ವಾಕ್ಚಾತುರ್ಯ ತುಂಬಾ ಚೆನ್ನಾಗಿದೆ. ನೀವು ಮಾತಾಡ್ತಾ ಇದ್ರೆ ನಿಜವಾಗ್ಲೂ ನಿಮ್ಮನ್ನೇ ಫಾಲೋ ಮಾಡ್ಬೇಕು ಅಂತ ನಮಗೂ ಅನಿಸ್ತದೆ. ಅದೇ ರೀತಿ ನಾವು ನಿಮ್ಮನ್ನೇ ಫಾಲೋ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಆತ್ಮ ಬಂಧುಗಳು ಸ್ವಲ್ಪ ಹಿಂದೆ ಹೊಡಿತಾರೆ. ನಾನು ಹೇಳ್ತಾ ಇರ್ತೀನಿ, ದಯವಿಟ್ಟು ಇದು ನಿಮ್ಮ ಮನೆ, ಇದು ನಮ್ಮ ಧ್ಯಾನಿಗಳ ಮನೆ. ಈ ವೇದಿಕೆಯಲ್ಲಿ ಎಲ್ಲರೂ ಮುಂದೆ ಬರಬೇಕು. ಎಲ್ಲರೂ ಮುಂದೆ ಬಂದು ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಅನೇಕರಿಂದ ಅನೇಕ ರೀತಿಯಾದ ವಿಷಯಗಳನ್ನ ಗ್ರಹಿಸಿ ಅದನ್ನ ನಾವು ಮನದಟ್ಟು ಮಾಡ್ಕೋಬೇಕು. ಆ ಮನದಟ್ಟು ಮಾಡ್ಕೊಳ್ಳುವಂತ ವಿಷಯನ ಇನ್ನೂ ಒಂದು 4 ಜನಕ್ಕೆ ಹಂಚೋ ರೀತಿ ನಾವು ಬೆಳಿಬೇಕು. ಆ ರೀತಿಯಾಗಿ ವೇದಿಕೆನ ನಮ್ಗೆ ನಿರೂಪಿಸಿ ಕೊಟ್ಟಿರುವಂತಹ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತ ರಂಗನಾಥ್ ಗುರುಜಿಗಳು, ಅವರು ನಡೀತಾ ಇರೋದು ಪತ್ರಿಜಿಯವರ ಹಾದಿಯಲ್ಲಿ. ಪತ್ರಿಜಿಯವರು ಹೇಳಿರೋದು ಇದೆ, ನೀವು ಕಲ್ತಿದ್ದನ್ನ ಇನ್ನೊಂದು 4 ಜನಕ್ಕೆ ಕಲಿಸಿ. ನೀವು ಕಲೀರಿ, ನಿಮ್ಮೊಂದಿಗೆ ಅವರು ಕಲೀಲಿ, ಅವರತ್ತ ಇರುವಂತ ವಿದ್ಯೆನ ನೀವು ಕಲೀರಿ, ಒಳ್ಳೆಯ ಸಾರ್ಥಕದ ಜೀವನನ ನಾವು ನಡೆಸೋಣ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಮ್ಮ ಸೊನ್ನೇಗೌಡರು ಪ್ರಸ್ತಾಪ ಮಾಡಿದ್ದು. ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಇದು ನಮ್ಮ 21ನೇ ಶತಮಾನದ ಅನುಭವ ಮಂಟಪ. ಪ್ರತಿ ಸಾರಿ ಹೇಳ್ತೀನಿ, ಇದು ನಮಗೆ ಅನುಭವ ಮಂಟಪ. ನಮ್ಮ ರಂಗನಾಥ್ ಗುರುಜಿಗಳು ನಮಗೆ ಬಸವಣ್ಣವರಿದ್ದಾಗೆ. ಈ ಮಂಟಪದಲ್ಲಿ ಯಾರು ಹಿಂದೆ ಬೀಳುವಂತ ಸಮಸ್ಯೆನೇ ಇಲ್ಲ. ಮತ್ತೆ ನಿಮಗೆ ಮನಸ್ಸಲ್ಲಿರುವಂತ ಮಾತನ್ನ ವ್ಯಕ್ತಪಡಿಸ್ಬೇಕಾದ್ರೆ ಒಂದು ವೇದಿಕೆ ಬೇಕು. ಆ ವೇದಿಕೆನ ನಿಮಗೆ ಕಲ್ಸ್ಕೊಡ್ತಾ ಇದೆ ಈ ಮಹಾವತಾರ್ ಫೌಂಡೇಶನ್. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತ ಅಂತರಾಳದ ಮಾತನ್ನ ನೀವು ವ್ಯಕ್ತಪಡಿಸ್ಬೋದು, ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು, ನೋವು ನಿಲುವನ್ನ ಹಂಚ್ಕೋಬಹುದು. ಯಾಕೆಂದ್ರೆ ನಾವು ಎಲ್ಲರೂ ಆತ್ಮ ಬಂಧುಗಳು, ಒಂದೇ ಕುಟುಂಬ. ಇಲ್ಲಿ ಯಾವುದೇ ರೀತಿಯಾದ ಹಿಂಜರಿಕೆ ಇಲ್ಲ. ಮಾತನಾಡಿದರೆ ಯಾರು ನಿಮ್ಮನ್ನು ತಪ್ಪು ಭಾವಿಸುವುದಿಲ್ಲ, ಇನ್ನ ನಿಮ್ಮ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸ್ತಾರೆ.
ಮತ್ತೆ ನಿಮ್ಮ ಮನದಾಳದಲ್ಲಿರುವಂತ ನೋವುಗಳನ್ನ ತಿಳ್ಕೊಳ್ತಾರೆ. ಅದಕ್ಕೆ ಬೇಕಾಗಿರುವಂತ ಅವರು ಕಂಡುಕೊಂಡಂತ ಅನೇಕ ರೀತಿಯ ಉತ್ತಮವಾದ ಸಲಹೆಗಳನ್ನ ನೀಡ್ತಾರೆ. ಆ ದಾರಿಯಲ್ಲಿ ಮುನ್ನಡೆಸುವುದಕ್ಕೆ ಅನೇಕ ವಿದ್ಯಾವಂತರು, ಬುದ್ಧಿವಂತರು ಇದ್ದಾರೆ ಈ ವೇದಿಕೆಯಲ್ಲಿ. ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗೋಣ. ಗುರುವಿನ ಸ್ಥಾನದಲ್ಲಿ ಸುಮಾರು ನಮಗೆ ಬಂದು ಸ್ವಾಧ್ಯಾಯ ಕೊಡ್ತಾ ಇರ್ತಾರೆ. ಅವ್ರನ್ನೆಲ್ಲ ನಾವನ್ನು ಫಾಲೋ ಮಾಡಿದ್ರೆ ನಮ್ಮ ಮನದಲ್ಲಿರುವಂತ ಅನೇಕ ಕಷ್ಟಗಳು ಪರಿಹಾರ ಆಗುತ್ತೆ, ನೋವುಗಳು ಪರಿಹಾರ ಆಗುತ್ತೆ. ನಗನಗತದಿಂದ ಉತ್ತಮವಾದ ಒಂದು ಜೀವನನ ನಡೆಸಿ ಉತ್ತಮವಾದ ಒಂದು ಕ್ಷೇತ್ರಕ್ಕೆ ನಾವು ತಲುಪಿಸೋದು ನಿಸ್ಸಂದೇಹವಾಗಿ ತಲುಪಿಸಬಹುದು. ಇಂಥ ವೇದಿಕೆನ ದಯವಿಟ್ಟು ಸದುಪಯೋಗ ಪಡಿಸ್ಕೊಂಡು ಪ್ರತಿಯೊಂದನ್ನು ಫಾಲೋ ಮಾಡ್ತಾ ನೀವು ಇನ್ನೊಬ್ಬರಿಗೆ ಹೇಳೋ ರೀತಿಯಲ್ಲಿ ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ಮಾತಾಡಿ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮಾತು ಕೇಳಿ ಒಬ್ರು ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಿಮ್ಮ ಮಾತು ಕೇಳಿ ಒಬ್ರು ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಕ್ಷಮಿಸಿ, ಜಾಸ್ತಿ ಸಮಯ ತಗೊಂಡೆ ಅಂತ. ಈ 2 ಮಾತು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ರೇವತಿ ಮೇಡಮ್ ಅವರಿಗೆ ಹಾಗೂ ಈ ವೇದಿಕೆಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಇಬ್ರು ಸನ್ನೇಗೌಡರು ಮತ್ತೆ ವೆಂಕಟರಮಣ ಸರ್ ತುಂಬಾ ಚೆನ್ನಾಗಿ ಈ ವೇದಿಕೆ ಬಗ್ಗೆ ಮಾಹಿತಿಯನ್ನು ನೀಡಿದ್ರೆ ಧನ್ಯವಾದಗಳು. ಬಬಿತಾ ಅವರಿಗೆ ಕೊಡಿ. ಬಬಿತಾ ಮ್ಯಾಮ್. ಕೊಟ್ಟಿದ್ದೀನಿ ಮೇಡಮ್, ಓಕೆ ಓಕೆ ಓಕೆ. ಎಲ್ಲರಿಗೂ ನನ್ನ ಆತ್ಮ ಬಂಧುಗಳಿಗೆ ನಮಸ್ಕರಿಸ್ತೀನಿ. ಮೊದಲನೇದಾಗಿ ನನಗೆ ಈ ಮಹಾವತಾರ್ ಫೌಂಡೇಶನ್ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದೆ ರೇವತಿ ಅಮ್ಮನವರು. ಅವರಿಂದನೇ ನಾನು ಈ ವೇದಿಕೆಗೆ ಬರೋಕ್ಕೆ ಸಾಧ್ಯ ಆಗಿದ್ದು. ನನಗೆ ಧ್ಯಾನ ಅಂದರೆ ಬರೀ ಮೆಡಿಟೇಷನ್ ಅಷ್ಟೇ ಅಂತ ಗೊತ್ತಿತ್ತು ಅಷ್ಟೇ. ಮೆಡಿಟೇಷನ್ ಅಂತ ಸಿಂಪಲಾಗಿ ಹೇಳ್ತಿದ್ವಲ್ಲ, ಆ ಥರ ಅಷ್ಟೇ ಗೊತ್ತಿದ್ದು. ಅದು ಒಳ ಅರ್ಥ, ಅದು ಏನು, ಅದ್ರ ಬೆನಿಫಿಟ್ಸ್ ಏನು, ಅದ್ರ ಉಪಯೋಗಗಳೇನು ಒಂದೂ ಗೊತ್ತಿರಲಿಲ್ಲ. ರಂಗನಾಥ್ ಸರು, ರೇವತಿ ಮ್ಯಾಮು ಧ್ಯಾನದಲ್ಲಿ ಕೂತಾಗ ನನಗೆ ಅದ್ರ ಪರಿಚಯ ಆಗ್ತಾ ಬಂತು. ಸ್ಟಾರ್ಟಿಂಗ್ ತುಂಬ ಡಿಫಿಕಲ್ಟ್ ಅನಿಸ್ತಾ ಇತ್ತು ನನಗೆ. ಒಂದು 1/2 hour ಮನಸ್ಸು ತುಂಬ ಚಂಚಲ ಆಗ್ತಾಯಿತ್ತು. ಆಮೇಲೆ ಮನಸ್ಸು ಕಂಟ್ರೋಲ್ ಆಗ್ತಾ ಬರೋದು, ಟೆನ್ಷನ್ನು, ಆಮೇಲೆ ಮಾನಸಿಕವಾಗಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಥರ ಡಿಪ್ರೆಷನ್ಸ್ ಆಗಲಿ, ಟೆನ್ಷನ್ಸ್ ಆಗಲಿ, ಸಿಟ್ಟು, ಕೋಪ, ತಾಪ, ಚಂಚಲತೆ, ಮನಸ್ಸಿನ 100 ದಿಕ್ಕುಗಳು ಓಡ್ತಾ ಇರುತ್ತೆ. ಅದೆಲ್ಲ ಕಂಟ್ರೋಲ್ ಆಗಿ ಒಂದು ಸ್ಥಿರತೆಯಿಂದ ಏನು ಮಾಡಬೇಕು ಕೆಲಸ ಅದ್ರ ಬಗ್ಗೆ ಗಮನ ಹರಿಸೋದ್ರ ಬಗ್ಗೆ ಒಂದು ದೃಢವಾದ ಮನಸ್ಸು ಹೇಗೆ ಮಾಡ್ಕೋಬೇಕು ಅನ್ನೋದು ಒಂದು ಮೆಡಿಟೇಷನಿಂದ ನಮಗೆ ಗೊತ್ತಾಯಿತು. ಅದು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಆಮೇಲೆ ಮುದ್ರೆಗಳ ಬಗ್ಗೆ ಬರೀ ಕೇಳಿದ್ವಿ ಅಷ್ಟೇ, ಅದ್ರ ಬಗ್ಗೆ ಪ್ರಯೋಜನಗಳೇನು ಅಂತ ಗೊತ್ತಿರಲಿಲ್ಲ. ಯಾವಾಗ ಈ ಮಹಾವತಾರ್ ಫೌಂಡೇಶನ್ ಸೇರ್ಕೊಂಡ್ಮೇಲೆ ಎಲ್ಲದು ಬೇಸಿಕ್ ಏನು ಹೇಳ್ಕೊಟ್ಟಿದ್ದಾರೆ ಅದು ಕೆಲವೊಂದು 2-3 ಮುದ್ರೆಗಳು ತುಂಬ ಉಪಯೋಗಗಳಾಗಿದೆ ನನಗೆ. ಸೊ ಅದಕ್ಕೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿ ತಮ್ಮ ಅನುಭವ ಹೇಳಿದ್ರಿ. ತಮಗೆ ನಿಜವಾಗ್ಲೂ ಉಪಯೋಗ ಆಗಿದೆ ಅಂತ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ ಯು ಮ್ಯಾಮ್. ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ನಿಮ್ಮಿಂದಾನೇ ನಾನು ಬರ್ಲಿಕ್ಕಾಗಿತ್ತು. ತುಂಬ ಧನ್ಯವಾದಗಳು ಮಾ. ಥ್ಯಾಂಕ್ ಯು. ನಾಗಲಲಿತಾ ಮ್ಯಾಮ್. ಮಂಜುನಾಥ್ ಮಾಲೂರ್ ಅವರು ಲಾಸ್ಟ್ ಇದೆ ನೋಡ್ರಿ, ಕನ್ನಡದಲ್ಲಿ ಹೆಸರಿದೆ, ಅವರಿಗೆ ಅನ್ಮ್ಯೂಟ್ ಕೊಡಿ. ನಾಗಲಲಿತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಾಗಲಲಿತಾ ಮೇಡಮ್ ಕೊಟ್ಟಿದ್ದೀನಿ ಸರ್, ಅವ್ರಿಗೆ ಆಮೇಲೆ ಕೊಡ್ತೇನೆ. ಓಕೆ ಓಕೆ. ಮಾತಾಡಿ ಮ್ಯಾಮ್. ನಮಸ್ತೆ. ನಮಸ್ತೆ. ಎಲ್ಲಾರನ್ನ ಬಡಿದು ಎಚ್ಚರಿಸ್ತಾ ಇದಾರೆ ಹ್ಯಾಂಡ್ ರೈಸ್ ಮಾಡ್ಲಿ ಅಂತ. ಅವ್ರು ಬಂದ್ರೆ ಎಲ್ಲಾರು ಪ್ರೇರಣೆ ಕೈ ತೆಗಿತಾರೆ. ಅಂದ್ರೆ ಹೊಸಬ್ರೆಲ್ಲ ಮಾತಾಡ್ಲಿ ಅಂತ ನಾವು ಸುಮ್ನೆ ಇರ್ತೀವಿ ಅಷ್ಟೇ. ಅಲ್ಲ, ಮಾಮೂಲಿ ಧ್ಯಾನ ತುಂಬಾ ಉಪಯೋಗ ಆಗಿದೆ ನಮ್ಗೆ. ಅರ್ಧ ಗಂಟೆ ಮಾಡಿದ್ರೆ 3 ಗಂಟೆ ಮಾಡ್ತೀವಿ ಅಂತೆಲ್ಲ ತುಂಬಾ ಹಳಬ್ರು ಹೇಳಿದಾಗ ಹೇಗಪ್ಪ 3 ಗಂಟೆ ಕೂತ್ಕೋತಾರೆ ಇವ್ರು ಅಂತ ಅನ್ನಿಸ್ತಾ ಇತ್ತು. ನಮ್ಗೆ ಅರ್ಧ ಗಂಟೆನೆ ತುಂಬಾ ಕಷ್ಟ ಆಗ್ತಿತ್ತು. 3 ಗಂಟೆ ಹೇಗ್ ಮಾಡ್ತಾರೆ ಇವ್ರು ಅಂತ ಅನ್ಕೋತಿದ್ದೆ ಫಸ್ಟ್. ಇವಾಗ ಅದು ನಮ್ಗೆ ಸರಳ ಆಗಿದೆ. 3 ಗಂಟೆ ಬೇಕಾದ್ರೂ ಕೂತ್ಕೋತೀವಿ ಅಂದಂಗ ಆಗಿದೆ. ಅದೇ ಅಭ್ಯಾಸ ಮಾಡಿದಾಗೆ ನಾವು ಹೇಗೆ ಅಭ್ಯಾಸ ಮಾಡ್ತೀವಿ ಅದಾಗುತ್ತೆ. ಮತ್ತೆ ಸ್ವರಗಳು ಹೇಳ್ಕೊಟ್ರಲ್ಲ, ಅದು ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ, ಪ್ರಯೋಗ ಮಾಡ್ಕೊಂಡು ಅದನ್ನ ಮಾಡ್ತೀನಿ. ಮತ್ತೆ ಮುದ್ರೆಗಳು ಅಷ್ಟೇ, ಇದು ಹೃದಯ ಮುದ್ರೆ ಅದನ್ನ ಮಾಡ್ತೀನಿ. ಎಲ್ಲ ಉಪಯೋಗ ಆಗಿದೆ ಮೇಡಮ್. ತುಂಬಾ ಸ್ವಲ್ಪ ಹೇಳ್ಬೇಕು ಅಂದ್ರೆ ಈ ಸ್ಟೇಜ್ಗೆ ಮಾತಾಡಕ್ಕೆ ತುಂಬಾ ಸ್ವಲ್ಪ ಧೈರ್ಯ ಬಂತು. ಅದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಸ್ವಾಧ್ಯಾಯವನ್ನು ಕೊಡ್ತಾ ಇದ್ದೀರಾ ಬೆಳಗಿನ ವೇದಿಕೆಯಲ್ಲಿ. ಥ್ಯಾಂಕ್ ಯು.
Thank you, ಅದಕ್ಕೆ ma'am. ಹೊಸಬ್ರು ಮಾತಾಡ್ಲಿ ಅಂತ ಮಾಡಲ್ಲ ನಾವು ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ಸರ್, ಯಾರ್ದ ಹೆಸರು ಹೇಳಿದ್ರಲ್ಲ, ಮಂಜುನಾಥ ಸಣ್ಣಗೌಡ್ರು ಸರ್. ಮಂಜುನಾಥ್ ಮಾಲೂರು ಸರ್ಗೆ ಕೊಟ್ಟಿದ್ದೀನಿ ಮೇಡಮ್. ಓಕೆ ಸರ್, ಮಾತಾಡಿ ಮಂಜುನಾಥ್ ಸರ್. ಸರ್ ಇನ್ನೊಮ್ಮೆ ಕೊಡ್ತೀನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಂಜುನಾಥ್ ಸರ್. ನೋ ಮಾತಾಡ್ತಾರಾ? ಇಲ್ಲ. ಮಾತಾಡ್ತಾರಾ? ಇಲ್ಲ. ಇಲ್ಲ ಮೇಡಮ್, ಇಲ್ಲ, ಅನ್ಮ್ಯೂಟ್ Okay. ಮಾಡ್ಕೊಳ್ತಾ ಇಲ್ಲ ಅವರು. ಓಕೆ ಸರ್, ಸಣ್ಣಗೌಡ್ರು ಸರ್, ಯಾರು ಮಾತಾಡಿಲ್ಲ ಅಂತಂದ್ರೆ ಒಂದೆರಡು ನಾವೇ ಪ್ರಶ್ನೆಗಳನ್ನ ಕೇಳೋಣ. ನಾನು ಏನ್ ಅನ್ಕೊಂಡೆ ಅಂದ್ರೆ ನಮ್ಮ ಲಿಂಕ್ ನಲ್ಲಿ, ಅದಕ್ಕೆ ನನ್ನ ನಂದಾ ಮೇಡಮ್ ಇದ್ದಾರ ಅಂತ ಕೇಳಿದೆ. ನಂದಾ ಮೇಡಮ್ ಕಾಣ್ತಾ ಇಲ್ಲ. ನಂದಾ ಮೇಡಮ್, ಓಕೆ. ಕಮಲಾ KR ಪೇಟೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೊಮ್ಮೆ ಕೊಡಿ. ಕೊಟ್ಟಿದ್ದೀನಿ ಮೇಡಮ್, ಕೊಟ್ಟಿದ್ದೀನಿ. ಓಕೆ, ಮಾತಾಡಿ ಮ್ಯಾಮ್. ನಂತ ಮೇಡಮ್ ಬಂದಿದ್ದಾರೆ, ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಕೊಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ನಾನು ಧ್ಯಾನದಲ್ಲಿ ಇದ್ದೆ. ಆದ್ರೆ ಈ 10 ದಿನದಿಂದ ಸೆಪ್ಟೆಂಬರ್ 1ನೇ ತಾರೀಕು ಇಂದ ಈಚೆಗೆ ನಾನು ಯೂಟ್ಯೂಬ್ ಚಾನೆಲ್ ನೋಡ್ಬೇಕಾದ್ರೆ ಏಂಜಲ್ಸ್ ನಂಬರ್ ಅಂತ ಭಾರತಿ ಮೇಡಮ್ ಮತ್ತೆ ನೀವೆಲ್ಲರೂ ಮಾತಾಡ್ತಿರುವಾಗ ನೋಡೋಣ ಅನ್ಬಿಟ್ಟು ಜಾಯಿನ್ ಆದೆ. ಅದ್ಭುತವಾದ ಒಂದು ಗ್ರೂಪ್ ಅಲ್ಲಿ ನಾನು ಇದ್ದೀನಿ ಅನ್ನೋದಕ್ಕೆ ಖುಷಿ ಆಗುತ್ತೆ. ಎಲ್ಲವನ್ನೂ ಉಣಬಡಿಸ್ತಾ ಇದ್ದೀರಾ, ಬಹಳ ಇಷ್ಟ ಆಗುತ್ತೆ. ಮುದ್ರೆಗಳಿರ್ಬೋದು, ಯೋಗಾಸನ ನಾನು ಫಸ್ಟ್ ಕ್ಲಾಸ್ಗೆ ಹೋಗಿ ಮಾಡ್ತಿದ್ದೆ. ಆಮೇಲೆ ಸಂಸಾರ ತಾಪತ್ರಯಗಳು ಅಂತ ಈಗ ಸರ್ ಹೇಳ್ಕೊಡ್ತಾ ಇದಾರಲ್ಲ, ನಾನು ಮಾಡ್ತಾ ಇದ್ದೀನಿ. ಖುಷಿ ಕೊಡುತ್ತೆ. ವೆಂಕಟರಮಣ ಸರ್ಗೆ ನಮಸ್ಕಾರಗಳು. ಮುದ್ರೆಗಳು ತುಂಬಾ ನೆನಪಲ್ಲಿ ಇಟ್ಕೋತಾ ಇದ್ದೀನಿ, ಮರ್ತೋಗ್ಬಿಡುತ್ತೆ ಒಂದೊಂದ್ಸಲ. ಹಂಗಾಗಿ ಅದಕ್ಕೆ ನಾವು ರಿಪೀಟ್ ಮಾಡ್ತೇವೆ, ಡೋಂಟ್ ವರಿ ಆಯ್ತಾ. ರಿಪೀಟ್ ಮಾಡ್ದಂಗೆ ಕಲ್ತ್ಕೊಳ್ತೀರ ತಾವು. ಆಮೇಲೆ ವಿಡಿಯೋ ಬರ್ತದಲ್ಲ, ಅದನ್ನ ನೋಡಿ. ಇವತ್ತು ಮಾಡಿದ ಕಾರ್ಯಕ್ರಮ ಅದು, ನಾಳೆ ವಿಡಿಯೋ ಬರ್ತದೆ, ಆಗ ನಿಮ್ಗೆ ಇನ್ನೊಮ್ಮೆ ಮನನ ಆದಂಗೆ ಗೊತ್ತಾಗುತ್ತೆ. ಸಾಕಷ್ಟು ಯೂಟ್ಯೂಬ್ ಅಲ್ಲಿ ನೋಡಿ ಅದನ್ನ ಲೈಕ್ ಮಾಡಿ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟಾಗುತ್ತೆ ಅಷ್ಟು. ಹಂಗಾಗಿ ಖುಷಿ ಆಗುತ್ತೆ ಮೇಡಮ್ ಗ್ರೂಪ್ ಅಲ್ಲಿ ಇರೋಕೆ. ನನಗೆ ಧ್ಯಾನಕ್ ಬಂದ್ಮೇಲೆ ನಂದೊಂದು ಅಭ್ಯಾಸ, ಧ್ಯಾನದ್ದು ಸಾಂಗ್ಗಳನ್ನ ಬರೆಯುವಂತದ್ದು. ಅದು ಹೋದ್ವಾರ 2 ಹಾಡಿದ್ದೆ, ನೀವ್ ಕೇಳ್ಕೊಂಡಿದೀರಾ ಅನ್ಕೋತೀನಿ. ನೀವು ಅವಕಾಶ ಕೊಟ್ರೆ ಇವತ್ತು ಒಂದು ಹಾಡೋಣ ಅನ್ಕೊಂಡಿದೀನಿ. ಹಾಡ್ಲಾ ಮೇಡಮ್? ಆಮೇಲೆ ನಾವು ಇದು ಎಲ್ಲರಿಗೂ ಕಲಾ ಪ್ರದರ್ಶನಕ್ಕೆ ಬರ್ತೇವೆ, ಯಾವಾಗ ತಾವು ಹಾಡ್ತೀರಾ? ಸ್ವಲ್ಪ ಹೊತ್ತು ಇರ್ತೀರಲ್ಲ ನೀವು, ಕೊನೆವರೆಗೂ ಇರ್ತೀರಲ್ಲ? ಇರ್ತೀನಿ. ನಾನು ನಮ್ ಮನೇಲಿ ಪುಟ್ಟು ಪಾಪು ಇರೋದ್ರಿಂದ ಸ್ವಲ್ಪ ಹೇಳಿ. ಮಾಡ್ಕೊತೀನಿ. ಓಕೆ, ಹೇಳಿ, ಪರವಾಗಿಲ್ಲ, ನೀವು ಹೇಳ್ಬಿಟ್ಟು. ಏನಾದ್ರೂ ತಪ್ಪಾಗಿದ್ರೆ ಸ್ವಲ್ಪ ತಿದ್ದಕೊಳ್ಳಕ್ಕೂ ಅವಕಾಶ ಕೊಡಿ. ಪ್ರಯತ್ನ ನಂದಷ್ಟೇ ಇದು. ತಪ್ಪು ನೆಪ್ಪಿನ ಪ್ರಶ್ನೆನೇ ಇಲ್ಲ, ಅದೆಲ್ಲ ತಮ್ಮ ಅನುಭವ, ತಮ್ಮ ಅಭಿಪ್ರಾಯ. ತಾವು ದಯಮಾಡಿ ಹೇಳಿ, ಹಾಡು ಹೇಳಿ. ಇದು ಪತ್ರಿಜಿ ಪಾದಗಳಿಗೆ ಸಮರ್ಪಣೆ ಮಾಡ್ತೀನಿ. ನೀವು ನಾವು ಸೇರಿಕೊಂಡು ಧ್ಯಾನ ಪ್ರಚಾರವ ಮಾಡುವ, ಎಲ್ಲರೂ ನಲಿಯುತ್ತ ಬನ್ನಿ, ಅರುಷವ ವಂದುವ ಬನ್ನಿ. ಲಾಲ 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 ಲಾಲ. ನೀವು ನಾವು ಸೇರಿಕೊಂಡು ಧ್ಯಾನ ಪ್ರಚಾರವ ಮಾಡುವ, ಮನೆ ಮನೆ ಧ್ಯಾನಕ್ಕೆ ಹೋಗಿ ಧ್ಯಾನ ಪ್ರಚಾರವ ಮಾಡಿ, ಅರಿವನ್ನು ಮೂಡಿಸಿ ನಾವು ಪತ್ರಿಜಿಯ ಕನಸನು ನನಸು ನಾವು ಮಾಡುವ. ಲಲಲ. ನೀವು ನಾವು ಸೇರಿಕೊಂಡು ಧ್ಯಾನ ಪ್ರಚಾರವ ಮಾಡುವ, ಕೃಷ್ಣನು ಹೇಳಿದರಂದೇ ಧ್ಯಾನವ ಮಾಡಿರಿ ಎಂದು, ಬುದ್ಧನು ಹೇಳಿದರಂದೇ ಮೌನವ ಗೆಲ್ಲಿರಿ ಎಂದು, ಗುರುಗಳು ಹೇಳಿದರಿಂದು ದಾನವ ಮಾಡಿರಿ ಎಂದು, ಗುರುಗಳ ಆಜ್ಞೆಯ ಪಾಲಿಸೋಣ ನಾವೆಲ್ಲರೂ. ಲಲಲ. ನೀವು ನಾವು ಸೇರಿಕೊಂಡು ಧ್ಯಾನ ಪ್ರಚಾರವ ಮಾಡುವ, ಎಲ್ಲರೂ ನಲಿಯುತ್ತ ಬನ್ನಿ,
ಅರುಷವ ಒಂದುವ ಬನ್ನಿ ಲಾಲ 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 ಲಾ. ಕುಟುಂಬವೆಲ್ಲ ಸೇರಿ ಸಂಸಾರದಿ ನಿರ್ವಾಣವ ಹೊಂದಿ ಸನ್ಯಾಸವ ಪಡೆಯದೆ ಧ್ಯಾನವ ನಾವು ಮಾಡುವ ಆ ಲಲ ನೀವು ನಾವು ಸೇರಿಕೊಂಡು ಧ್ಯಾನ ಪ್ರಚಾರವ ಮಾಡುವ. ಥ್ಯಾಂಕ್ ಯು ಮೇಡಮ್. ನನ್ನ ಭಾವನೆಗಳನ್ನ ಇಲ್ಲಿ ಹೇಳಿ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ತುಂಬಾ ಚೆನ್ನಾಗಿ ಹಾಡನ್ನು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಓಕೆ. ಸೊ ನಂದಾ ಮೇಡಮ್ ಇದ್ದೀರಲ್ವಾ, ನಾನು ಏನನ್ಕೊಂಡೆ ಅಂದ್ರೆ ಎಲ್ಲ ಧ್ಯಾನ ಬಂಧುಗಳಲ್ಲಿ ತಾವು ಅಭಿಪ್ರಾಯವನ್ನ ಹಂಚಿಕೊಳ್ಳಿಲ್ಲ ಅಂದ್ರೆ ನಮ್ಮ ಕೆಲವು ಅಭಿಪ್ರಾಯಗಳನ್ನ ನಾವು ನಿಮ್ಮ ಹತ್ರ ಕೇಳೋಣ ಅಂತ ಅನ್ಕೊಂಡಿದ್ದೇವೆ. ನಿಮಗೆ ಪ್ರತಿದಿನ ಲಿಂಕ್ ನಲ್ಲಿ ಒಂದು ಸ್ವರದ ಬಗ್ಗೆ ನಮ್ಮ ನಂದಾ ಮೇಡಮ್ ಅವರು ಕಳಿಸ್ತಾರೆ. ಏನಂತಂದ್ರೆ ಬೆಳಿಗ್ಗೆ ಏಳುವಾಗ ಸೂರ್ಯೋದಯ ಟೈಮ್ನಲ್ಲಿ ಇಷ್ಟು ಗಂಟೆಗೆ ಸೂರ್ಯೋದಯ ಆಗುತ್ತೆ. ಅದಾದಾಗ ಫಾರ್ ಎಕ್ಸಾಂಪಲ್ 14ನೇ ಸೆಪ್ಟೆಂಬರ್ನಲ್ಲಿ ಹೇಳಿದ್ದಾರೆ ನೋಡಿ, ಕೃಷ್ಣ ಪಕ್ಷ ತಿಥಿ ಅಷ್ಟಮಿ, ಸೂರ್ಯೋದಯ ವೇಳೆ ಬೆಳಿಗ್ಗೆ 6:18 ಗಂಟೆಗೆ ಪಿಂಗಳ ನಾಡಿ ಅಂದ್ರೆ ಸೂರ್ಯ ಶ್ವಾಸ ಸಕ್ರಿಯವಾಗಿರಬೇಕು ಅಂತ. ಹಾಗೇನೆ ಸಾಯಂಕಾಲದನ್ನು ಹೇಳಿದ್ದಾರೆ. ಸೊ ಇದನ್ನ ಎಲ್ರೂ ಮಾಡ್ತಾ ಇದ್ದೀರಾ ಅಥವಾ ಇದು ಎಲ್ರಿಗೂ ಅರ್ಥ ಆಗಿದ್ಯಾ? ಯಾಕಂದ್ರೆ ಇದು ಫಸ್ಟಿಗೆ ಹಾಕಿದಾಗ ನನಗೆ ಒಂದು 3-4 ಜನ ಫೋನ್ ಮಾಡಿ ಕೇಳಿದ್ರು, ಇದು ಏನ್ ಮೇಡಮ್, ಇದನ್ನ ಹೇಗೆ ಮಾಡ್ಕೋಬೇಕು, ಆಕ್ಟಿವ್ ಮಾಡ್ಕೊಳ್ಳೋದಂದ್ರೆ ಏನು ಅಂತ ಹೇಳ್ಕೊಂಡು. ಸೊ ದಯಮಾಡಿ ಯಾರಾದ್ರೂ ಇಲ್ಲ ಮಾಡ್ತಾ ಇಲ್ಲ ಅಥವಾ ಇದನ್ನ ನಾನು ತಿಳ್ಕೊಂಡು ಮಾಡ್ತಾ ಇದ್ದೇನೆ ಅಂತ ಹೇಳುವವರು ದಯಮಾಡಿ ತಮ್ಮ ಒಪಿನಿಯನ್ ಕೊಡಿ. ಒಂದು ವೇಳೆ ಗೊತ್ತಾಗಿರ್ಲಿಲ್ಲ ಅಂತ ಹೇಳಿದ್ರೆ ನಮ್ ನಂದಾ ಮೇಡಮ್ ಇದ್ದಾರೆ ಇವತ್ತು, ತಮಗೆ ಅದನ್ನ ಹೇಗೆ ಅಂತ ಹೇಳ್ಕೊಳತಕ್ಕಂತ ಮಾಹಿತಿಯನ್ನ ಕೊಡ್ತಾರೆ. ಓಕೆ, ಉಮಾದೇವಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೊಡಿ. ಅನ್ಮ್ಯೂಟ್ ಕೊಡಿ ರಘುನಾಥ್. ಇಲ್ಲ ಮೇಡಮ್, ಉಮಾದೇವಿ ಮೇಡಮ್ ಮಾಡಿಲ್ಲ, ಶಾರದಾ ಪಾಟೀಲ್ ಮೇಡಮ್. ಶಾರದಾ ಪಾಟೀಲ್ ಅವ್ರು ಮಾಡಿದಾರಾ? ಶ್ರೀದೇವ್, ಓಕೆ ಓಕೆ ಓಕೆ, ಕೊಡಿ ಅವರಿಗೇನೆ ಕೊಡಿ. ಶ್ರೀದೇವಿ ಮೇಡಮ್ಗೆ ಕೊಡಿ. ಉಮಾದೇವಿ ಮೇಡಮ್ ಮಾಡಿದ್ದಾರೆ ನೋಡಿ. ಆಗಿದೆ ಮೇಡಮ್, ನಂದು ಮಾತಾಡ್ಲಾ? ಹೇಳಿ, ತುಂಬಾ ಶಾರ್ಟ್ ಆಗಿ ಹೇಳ್ಬೇಕು ನೀವು, ಸಂಕ್ಷಿಪ್ತವಾಗಿ. ಅದೇನು ಅರ್ಥ ಆಯ್ತು, ನೀವೇನ್ ಮಾಡ್ತಾ ಇದ್ದೀರಾ ಅಷ್ಟೇ ಹೇಳಿ ಸಾಕು. ಓಕೆ. ನಮಸ್ತೆ ನಂದಾ ಮೇಡಮ್. ನಾನೇ ಫೋನ್ ಮಾಡ್ಬೇಕು ಅಂತಿದ್ದೆ. ಇದು ನನ್ ಬೆಳಗ್ಗೆ ಸಂಜೆ ನೋಡ್ಕಂತೀನಿ, ಅದು ಸ್ವರಯುಗದ್ದು ನೋಡ್ಕೊಂಡು ಆಕ್ಟಿವ್ ಮಾಡ್ಕಂತೀನಿ ಅಷ್ಟೇ. ಅಂದ್ರೆ ನೋಡ್ಕಂತೀನಿ ಕರೆಕ್ಟ್ ಆಗಿ ನಂದು ಸ್ವರ ಯಾವ ಕಡೆ ಸರಿಯಾಗಿದೆ ಅಂತ. ಸರಿಯಾಗಿಲ್ಲ ಅಂದ್ರೆ ನೀವು ಹೇಗೆ ನೋಡ್ಕೊಳ್ಳೋದು? ಅದೇ ಈ ಕಡೆ ಒಂದ್ ಕಡೆ ಇದು ಉಸಿರಾಟ ಸರಿ ಆಗ್ತಿದ್ಯಾ ಅಂತ ಅಷ್ಟೇ ಚೆಕ್ ಮಾಡ್ಕಂತೀನಿ ಮೇಡಮ್. ಇನ್ನೇನು ಗೊತ್ತಿಲ್ಲ. ಚೆಕ್ ಮಾಡ್ಕೊಳ್ತಾ ಇದ್ದೀರಾ? ಯಾವ ಕಡೆ ಸ್ವರ ನಡೀತಾ ಇದೆ ಅಂತ ಹೇಗ್ ಚೆಕ್ ಮಾಡ್ಕೊಳ್ತಾ ಇದ್ದೀರಾ ತಾವು? ಈಗ ಗಾಳಿ ಯಾವ ಕಡೆ ಹೋಗ್ತಿದೆ ಅಂತ ನೋಡ್ಕೊಂತೀವಲ್ಲ ಮೇಡಮ್. ಹೇಗೆ ನೋಡ್ಕೊಳ್ತೀರಾ ಅಂತ ನಾನು ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಮೂಗಿಡ್ಕೊಂಡು ಉಸಿರನ್ನ ಹಿಂಗ್ ಮೂಗಿನ ಕೆಳಗೆ ಗಾಳಿ ತಗೊಳ್ಳೋದು ಅಲ್ವಾ? ಅದಲ್ಲ, ಅದು ರಾಂಗ್. ನೀವು ಅದು ಆಕ್ಟಿವ್ ಮಾಡ್ಕೊಳ್ಳೋದು. ಆದ್ರೆ ನಿಮ್ಮ ಇಡ ಅಥವಾ ಪಿಂಗಳ ಯಾವ್ದು ಆಕ್ಟಿವ್ ಇದೆ ಅಂತ ಹೆಂಗ್ ಟೆಸ್ಟ್ ಮಾಡ್ತೀರಾ? ಅದಕ್ಕೆ ಹೇಳಿದ್ದು ನಾನು, ಡೌಟ್ ಇರುವ. ಓಕೆ 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 ಮೇಡಮ್. ನೆಕ್ಸ್ಟ್ ಶ್ರೀದೇವಿ ಮೇಡಮ್ಗೆ ಕೊಡಿ, ತಮಗೂ ಉತ್ತರ ಕೊಡ್ತೇವೆ. ಶಾರದಾ ಪಾಟೀಲ್ ಮೇಡಮ್ಗೂ ಉತ್ತರ ಕೊಡ್ತೇವೆ. ಶ್ರೀದೇವಿ ಮೇಡಮ್ ಹೇಳಿ. ಶ್ರೀದೇವಿ ಮ್ಯಾಮ್ ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ ನಮಸ್ತೆ ಹೇಳಿ. ನಮಸ್ತೆ. ಅದು ಸ್ವರಯೋಗದ ಪ್ರಕಾರ ಆ ಟೈಮ್ನೊಳಗ ಮೂಗಿನ ಹತ್ರ ಕೈ ಹಿಡಿದು ನೋಡ್ಕೊಂಡಾಗ ನಮಗ್ ಗೊತ್ತಾಗುತ್ತೆ ಯಾವ ಹೊರಳೆಯಿಂದ ಉಸಿರು ಹೋಗ್ತಾ ಇದೆ ಬರ್ತಾ ಇದೆ ಅನ್ನೋದು. ವಿಡಿಯೋ ಆನ್ ಮಾಡ್ತೀರಾ ಮೇಡಮ್? ಮೇಡಮ್ ಬೇಡ ಮೇಡಮ್, ನಾನು ಪಾತ್ರೆ ತಿಕ್ತಾ ಇದ್ದೆ, ಹಂಗೆ ಕೈ ತೊಳ್ಕೊಂಡ್ ಬಂದ್ಬಿಟ್ಟೆ. ಕೈ ತೊಳೆದಿದಾರಲ್ವಾ, ಕೈ ಹೇಗೆ ಹಿಡ್ಕೊಳ್ಬೇಕು ತೋರಿಸಿ ಸಾಕು. ಸರಿ 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 ಮಾಡ್ಕೊತೀನಿ. ಮಾಡ್ಕೊಳ್ಬೇಕಾದ್ರೆ ಕೈಯನ್ನ ಹೇಗೆ ಇಟ್ಕೊಂಡು ಟೆಸ್ಟ್ ಮಾಡ್ಕೋತೀರಾ ತೋರಿಸಿ. ಹಾ, ಈಗ ಆನ್ ಆಗಿದೆ ಮೇಡಮ್. ಕೈಯನ್ನ ಹೀಗೆ ಹಿಡ್ಕೊಂಡು ಮೂಗಿನ ಹತ್ರ ನಮ್ಮ ಉಸಿರು ಯಾವ ಕಡೆ ಇದೆ ಅಂತ ಗೊತ್ತಾಗತ್ತೆ ನಮ್ಗೆ. ಬಲ್ಗಡೆದೋ ಎಡಗಡೆದೋ ಉಸಿರಾಡ್ತಿದೀವಿ ಅಂತ ಹೇಳಿ.
ಓಕೆ ಎಡಗಡೆಗೆ ಒಂದ್ ವೇಳೆ ಉಸಿರಾಡ್ತಾ ಇದ್ರೆ ನಾವು ಬಲ ಮುಷ್ಟಿಯನ್ನ ಎಡ ಮುಷ್ಟಿಯನ್ನ ಬಲ ಕಂಕುಳ ಕೆಳಗೆ ಇಟ್ಕೊಳ್ಬೇಕು. ಆವಾಗ ಏನಾಗ್ತದೆ, ಅದು ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆಗತ್ತೆ. ಓಕೆ ಓಕೆ ಅದೇ ರೀತಿ ಈ ಕಡೆ ಮೂಗಿನಿಂದ ಉಸಿರಾಡ್ತಾ ಇದ್ರೆ ನಾವೇನ್ ಮಾಡ್ಬೇಕು, ಎಡಗೈ ಬಗಲ್ ಕೆಳಗಡೆ ಮುಷ್ಟಿಯನ್ನ ಇಟ್ಕೋಬೇಕು. ಆವಾಗ ಸರಿ ಹೋಗ್ತದೆ ಅಂತ ಗೊತ್ತು. ಆದ್ರೆ ನನಗದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ಟೈಮ್ನೊಳಗ್ ನಾನು ಅಗ್ನಿಹೋತ್ರ ಮಾಡ್ತಾ ಇರ್ತೀನಿ. ಆ ಕಡೆ ಲಕ್ಷ್ಯ ಬರೋದಿಲ್ಲ ನನ್ಗೆ. ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಕೊನೆಗೊಂದು ಅವಕಾಶ ಕೊಟ್ರೆ ಒಂದ್ ಹಾಡು ಹೇಳ್ತೀನಿ. ಮೇಡಮ್ ಆಮೇಲೆ ಆಗ್ಲಿ, ಯಾಕಂದ್ರೆ ನಾಗಲಲಿತಾ ಅದೇ ಕೊನೆಗಂತ ಹೇಳಿದ್ನಲ್ಲ. ಓಕೆ ನಾಗಲಲಿತಾ ಮೇಡಮ್ ಹೇಳಿ, ಶಾರ್ಟ್ ಆಗಿ ಹೇಳಿ, ಹೇಗ್ ಟೆಸ್ಟ್ ಮಾಡ್ಕೋತೀರಾ ಹೇಗೆ ಅಂತ. ಮೇಡಮ್ ನಾನು ಒಂದ್ ಮೂಗನ್ನ ಇದು ಚಂದ್ರನಾಡಿ ಅಂತಂದ್ರೆ ಇದು ಬಲಗಡೆ ಒಳ್ಳೆನ ಈ ಕೈಯಿಂದಾನೇ ಮುಚ್ಕೋತೀನಿ ಮೇಡಮ್, ಏನು ಮಾಡಲ್ಲ. ಅಲ್ಲ ಹಾಗೆ ನಾನು ಕೇಳ್ತಾ ಇಲ್ಲ, ಅದು ನೀವು ಆಕ್ಟಿವೇಟ್ ಮಾಡ್ಲಿಕ್ಕೆ ಮಾಡತಕ್ಕಂತ ಪ್ರೋಸೆಸ್. ನಾನು ಹೇಳುದು ನಿಮ್ಮ ಸೂರ್ಯನಾಡಿ ಆಕ್ಟಿವ್ ಇದೆಯಾ, ಚಂದ್ರನಾಡಿ ಆಕ್ಟಿವ್ ಇದೆಯಾ ಅಂತ ಹೇಗೆ ಪತ್ತೆ ಹಚ್ತೀರಾ? ಈಗ ಮೇಡಮ್ ಒಂದು ವಿಧಾನ ಹೇಳಿದ್ರು. ಅದೇ ಅವ್ರು ಹೇಳ್ದಾಗೆ ಇದು ಬೆರಳಿಟ್ಕೊಂಡ್ರು ಗೊತ್ತಾಗತ್ತೆ. ಒಂದ್ ಮೂಗು ಸ್ವಲ್ಪ ಏನೇ ಆದ್ರೂ ತುಂಬಾ ಉಸಿರಾಟ ಸ್ವಲ್ಪ ತಡೆಯಂಗ ಆಗುತ್ತೆ. ಇನ್ನೊಂದ್ ಮೂಗು ಸಲೀಸಾಗಿ ಬರ್ತಾ ಇರುತ್ತೆ. ಒಂದ್ ಪೇಪರ್ನ ಮೇಡಮ್ ಬನ್ನಿ ಜಾಸ್ತಿ ಸ್ವಲ್ಪ ಶೇಕ್ ಆಗ್ತಿರುತ್ತೆ, ಯಾವ ಕಡೆ ಉಸಿರು ಚೆನ್ನಾಗಿ ಬರ್ತಿರುತ್ತೆ ಆ ಕಡೆ. ಅವಾಗ ಆ ನಾಡಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಉಮಾದೇವಿ ಮ್ಯಾಮ್ ನೀವು ಹೇಳಿ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಹೇಳಿ. ಅದೇ ಮೇಡಮ್, ಹಿಂಗೆ ಬೆರಳಿಗೆ ಇಟ್ಕೊಂಡು ನೋಡ್ತೀನಿ. ಈ ತರ ನೋಡಿದಾಗ ಇದು ಯಾವ ಕಡೆ, ಈ ಕಡೆ ಜಾಸ್ತಿ ಎಡಗಡೆ ಇರ್ಬೇಕು ಅಂದಾಗ ಈ ಬಲಗಡೆ ಇದ್ರೆ ಅಕಸ್ಮಾತ್ ಜಾಸ್ತಿ ಜಾಸ್ತಿ ಎಡಗಡೆ ಇದ್ರೆ ಕರೆಕ್ಟ್, ಒಂದ್ಸರಿ ಎಡಗಡೆ ಕರೆಕ್ಟ್ ಆಗಿರುತ್ತೆ. ಒಂದೊಂದ್ಸರಿ ಈ ಕಡೆ ಇದ್ದಾಗ ನಾವೇ ರಂಗನಾಥ್ ಗುರುಜಿ ಒಂದು ಇಲ್ಲಿ ಬಟ್ಟೆ ಇಟ್ಕೊಳ್ಳಿ, ಈ ಕಡೆ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಈ ಕಡೆ ಸೇಡಿಂಗ್ ಇಟ್ಕೋಬೇಕು. ಆಪೋಸಿಟ್ ಸೈಡ್ ಅಲ್ಲಿ ಒಂದ್ ಬಟ್ಟೆ ಹಿಂಗ ಕಂಕ್ಳಲ್ಲಿ ಇಟ್ಕೊಂಡು, ಒಂದ್ ಟವಲ್ ಆದ್ರೂ ಅದು ಕೋಲು ಹೇಳಿದ್ರು ಅವ್ರು, ಕೋಲ್ ಇದ್ರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಟವಲ್ ಇಟ್ಕೊಂಡು ಇಟ್ಟು ಪ್ರೆಸ್ ಮಾಡಿ ಇಟ್ಕೊಂಡು ಈ ಕಡೆ ಆಕ್ಟಿವೇಟ್ ಮಾಡ್ಕೋಬೇಕು ನಾವು. ಅವಾಗ ಈ ಕಡೆ ಬರುತ್ತೆ. ನಾವ್ ಯಾವ ಕಡೆ ಎಡಗಡೆ ಬರ್ಬೇಕು ಅಂದಾಗ ಬಲಗಡೆ ಇಟ್ಕೊಂಡು ನಾವ್ ಹಿಂಗೆ ಈ ಕಡೆ ಇಟ್ಕೊಂಡು ಆಕ್ಟಿವೇಟ್ ಮಾಡಿದಾಗ ಆಪೋಸಿಟ್ ಸೈಡ್ ಇಟ್ಕೊಂಡು ಆಕ್ಟಿವೇಟ್ ಮಾಡಿದಾಗ ಇದು ಗಾಳಿ ಬರುತ್ತೆ ಮೇಡಮ್. ಗುರುತಿ ಹೇಳಿದ್ದು. ನಂದಾ ಮ್ಯಾಮ್ ಹೇಳಿ, ಕ್ಲಾರಿಟಿ ಕೊಡಿ, ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡಿ. ಹೇಗೆ ಇಟ್ಕೊಂಡು ಹೇಗೆ ಟೆಸ್ಟ್ ಮಾಡ್ಕೋಬೇಕು, ಪೇಪರ್ನ ಇಟ್ಕೊಂಡು ಹೇಗೆ ಮಾಡ್ಬೇಕು, ಆಮೇಲೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಹೇಗೆ ಅಂತ ಹೇಳ್ಕೊಡಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಅದೇ ಸ್ವರ ವಿಜ್ಞಾನದ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನ ಈಶ್ವರ ಪಾರ್ವತಿ ಕ್ವಶನ್ ಕೇಳ್ತಾಳೆ ಒಂದು, ಅಂದ್ರೆ ಜಗತ್ತಿಗೆ ಯಾರು ಇದನ್ನ ಕಂಟ್ರೋಲ್ ಮಾಡ್ತಾರೆ, ಯಾರಿಗೆ ಹುಟ್ಟು ಸಾವು ಯಾರ್ದು ಕಂಟ್ರೋಲ್ ಮಾಡ್ತಾರೆ ಅಂದಾಗ ಈಶ್ವರ ಹೇಳ್ತಾನೆ. ಅದಕ್ಕ ಸ್ವರದ ಬಗ್ಗೆ ಅಲ್ಲಿ ಬಂದಿದ್ದು ಪ್ರಾಸ್ತಾವಿಕವಾಗಿ ಹೇಳ್ಬೇಕಂದ್ರೆ ಪಾರ್ವತಿ ಕೇಳಿದ ಪ್ರಶ್ನೆಗೆ ಶಿವ ಉತ್ತರ ಕೊಟ್ಟಿದ್ದು ಈಶ್ವರ ಅಂದ್ರೆ ಸ್ವರನ ಕಂಟ್ರೋಲ್ ಮಾಡೋದು ಯಾರು ಅಂತಂದ್ರೆ ಈಶ್ವರನೇ. ನಮ್ಮೆಲ್ಲ ನಾವೇನು ಉಸಿರಾಟ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಅವನ್ ಲಗಾಮ್ನಲ್ಲೇ ಇದೆ, ಅವನ್ ಹ್ಯಾಂಡ್ ಓವರ್ ಅಲ್ಲೇ ಇದೆ. ಅವ್ನ ಸ್ವರ ಯಾವಾಗ ಕೊಡ್ಬೇಕು, ಸ್ವರ ಯಾವಾಗ ತಕ್ಕೋಬೇಕಂತ ಅನ್ನೋದು ಅವನ ಕೈಯಲ್ಲಿದೆ. ಆ ಸ್ವರದ ಬಗ್ಗೆ ಗುರೂಜಿಯವರು ಕ್ಲಾಸ್ ಕೊಟ್ಟಿದ್ರು. ಆ ಸ್ವರನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತಂದ್ರ ನಾವ್ ಪ್ರತಿಯೊಂದಕ್ಕೂ ಒಂದ್ ಸಮಯವನ್ನ ಕೇಳ್ತೀವಿ. ಹುಟ್ಟಿದ ತಕ್ಷಣ ಟೈಮ್ ಕೇಳ್ತೇವಿ, ಸತ್ತಾಗೂ ಟೈಮ್ ಕೇಳ್ತೀವಿ, ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಸಮಯವನ್ನ ಕೇಳ್ತೀವಿ, ಆಮೇಲೆ ಕೆಟ್ಟ ಕೆಲಸ ಆಗ್ಬೇಕಾದ್ರೂ ಸಮಯವನ್ನ ಕೇಳ್ತೀವಿ. ಅಂದ್ರೆ ಆ ಸಮಯ ಯಾವ್ದ್ರ ಮೇಲೆ ಅವಲಂಬನೆ ಆಗಿದೆ ಅಂದ್ರೆ ನಾವು ಮಾಡುವಂತ ಉಸಿರಾಟದಲ್ಲಿ ಆಗುವಂತ ತರಂಗಗಳ ಮೇಲೆ ಅವಲಂಬನೆ ಆಗಿದೆ. ನಮ್ಮ ಉಸಿರಾಟನೇ ಆ ಸಮಯಕ್ಕೆ ಕಾರಣ. ಅಂದ್ರೆ ಅದು ಮಗು ಜನನ ಆಯ್ತಂದ್ರೆ ಅವಾಗ ತಕ್ಷಣ ಅಲ್ಲಿ ಉಸಿರು ಬಂದಿರ್ತೈತೆ, ಆವಾಗ ಕರೆಕ್ಟ್ ಆಗಿ ಹುಟ್ಟಿದ ಟೈಮ್ ನಾವು ಕೇಳೋದು ಯಾಕಂದ್ರೆ ಅದಕ್ಕೆ. ಮತ್ತೆ ಸತ್ತಾಗ ಉಸಿರು ಹೋಗಿರ್ತೈತಿ ಹೊರಗಡೆ, ಅವಾಗ ಅವ್ರದ್ದು ಟೈಮ್ ಕೇಳ್ತಾರೆ. ಹಂಗೆ ನಾವು ಒಂದು ಮನೆ ಕಟ್ಲಿಕ್ಕೂ ಒಂದ್ ಸಮಯ ಕೇಳ್ತೀವಿ, ಮನೆ ಕೆಡಲಿಕ್ಕೂ ಕೇಳ್ತೀವಿ, ರೈತರು ಬಿತ್ತನೆ ಮಾಡ್ಲಿಕ್ಕೂ ಮತ್ತೆ ಭೂಮಿ ಸ್ವಚ್ಛ ಮಾಡ್ಲಿಕ್ಕೂ ಸಮಯ ಕೇಳ್ತಾರೆ. ಅಂದ್ರೆ ಆ ಸಮಯ ಕೂಡ ಪ್ರತಿಯೊಂದು ವೇಳೆಯನ್ನು ನಾವು ಕೇಳೋದು ಸ್ವರ ಅವಲಂಬನೆ ಆಗಿದೆ ಅಂತ ಅನ್ನೋದು ಒಂದು ಹಿನ್ನೆಲೆ. ಈಗ ಆ ಸ್ವರವನ್ನ ನಾವು ಮಾಡಿಕೊಂಡು ಸ್ವರ ವಿಜ್ಞಾನವನ್ನ ಕಲಿಯುವುದರ ಮೂಲಕ ನಮ್ಮ ದೇಹದಲ್ಲಿರೋ ಆರೋಗ್ಯವನ್ನು ಪಡೆದುಕೊಳ್ಳೋದಲ್ಲದೆ ನಮ್ಮ ಕೆಲಸವನ್ನು ಸಕ್ಸಸ್ಫುಲ್ ಆಗಿ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಗುರುಜಿ ಹೇಳಿದ್ರೆ ಅದನ್ನೇ ಸ್ವರ ಈಗ ಹೇಳಿದ್ರಲ್ಲ, ಉಮಾದೇವಿ ಮೇಡಮ್ ಹೇಳಿದ್ರು, ಅಥವಾ ಪೇಪರ್ ಅನ್ನ ನೀವು 2 ಪೇಪರ್ ತಗೊಂಡು ಈ ರೀತಿ ಇಟ್ಕೊಂಡು
ಉಸಿರಾಡ್ದಾಗ ನಿಮ್ಗೆ ಯಾವ ಕಡೆ ಉಸಿರಿರ್ತೈತಿ ಅದು ಪೇಪರ್ ಚಲನೆ ಆಗ್ತತಿ. ಒಂದ್ ಪೇಪರ್ ಹಂಗೆ ನಿಲ್ತತಿ. ಅಂದ್ರೆ ನಮ್ದು ಎಡಗಡೆ ಇದ್ದಾಗ ಎಡಗಡೆ ಪೇಪರು ಅದು ಚಲನೆ ಆಗ್ತತಿ, ಬಲಗಡೆ ಇದ್ದಾಗ ಬಲಗಡೆ. ನಂತರ ಅದನ್ನ ಬಿಟ್ಟಾಗ ಅದೊಂದು ಪದ್ಧತಿ ಉಸಿರದ್ದು ನಮ್ದು ಯಾವ ಕಡೆ ಇದೆ ಅನ್ನೋದನ್ನ ಗಮನಿಸ್ಲಿಕ್ಕೆ. ನಂತರ ಈಗ ಹೇಳಿದ್ರಲ್ಲ, ಈಗ ಜೋರಾಗಿ ಉಸಿರನ್ನ ಹಿಂಗ್ ಬಿಟ್ಟಾಗ ನಮ್ ಕೈ ಮೇಲೆ ಉಸಿರು ಯಾವ ಕಡೆ ಬಡಿತೈತಲ್ಲ ಆ ಕಡೆ ಉಸಿರಾಟ ಸ್ವರ ಚಲನೆ ಐತಿ ಅಂತ ತಿಳ್ಕೊಬೇಕು. ಈ ರೀತಿ ನಾವು ಸ್ವರವನ್ನ ಚೆಕ್ ಮಾಡ್ಕೋಬೇಕು. ಈಗ ನಾನು ಬೆಳಗ್ಗೆ ಒಂದ್ ಟೈಮ್ ಹಾಕಿರ್ತೇನೆ, ಹಿಂಗ 6:30 ಅಥವಾ ಅದೇನೋ ಒಂದು ಹಾಕಿರ್ತೇನೆ 6:18. ಆ ಟೈಮ್ಕ ಚೆಕ್ ಮಾಡ್ಕೊಂಡಾಗ ಅಂದ್ರೆ ನಮ್ದು ಈಗ ನಾಳಿದ್ದು 14ಕ್ಕೆ ಹಾಕಿದ್ದೇನೆ ನಾನು ಪಿಂಗಳ ನಾಡಿ ಅಂತಂದ್ರ, ಪಿಂಗಳ ಅಂದ್ರ ಸೂರ್ಯನಾಡಿ ಬಲಗಡೆದ್ದು, ಬಲ ಮತ್ತು ಸೂರ್ಯನಾಡಿ ಪಿಂಗಳ ಮೂರು ಹಾಕಿರ್ತೇನೆ ಅಂದ್ರೆ ಗೊತ್ತಾಗ್ಲಿ ಅಂತಂದು ಅದನ್ನೇ ನಾವು ಆ ಟೈಮ್ಗೆ ಆ ಸ್ವರ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಅದಿಲ್ಲ ಅಂದಾಗ ಬದಲಾವಣೆ, ಈಗ ನಂದು ಬಲಗಡೆ ಇರ್ಬೇಕು ಅದು ಇಲ್ಲ ಅಂದ್ರೆ ಎಡಗಡೆದ್ದು ಇತ್ತಪ್ಪ ಅಂತಂದ್ರೆ ನಾವು ಆಕ್ಟಿವ್ ಯಾಕೆ ಮಾಡ್ಬೇಕಂದ್ರ ಬಲಗಡೆ ನಾವು ಬಲಗೈ ಅಂದ್ರ ಕಂಕುಳಲ್ಲಿ ಅಥವಾ ಬಗಲ ಕೆಳಗಡೆ ಒಂದು ಸ್ಮೈಲಿ ಬಾಲ್ ಆದ್ರೂ ಇಟ್ಕೋಬಹುದು, ಅಥವಾ ನಮ್ಮ ಮುಷ್ಟಿ ಕಟ್ಟಿ ಹಿಂಗ್ ಕೆಳಗಡೆ ಇಟ್ಕೊಂಡು 5 ನಿಮಿಷ ಒಳಗ ನಿಮ್ದು ತಕ್ಷಣ ಚೇಂಜ್ ಆಗ್ಬಿಡ್ತೈತೆ ಅದು. ಅಥವಾ ಹಿಂಗ್ ಒಂದು ಬಟ್ಟೆನ ನೀಟ್ ಹಿಂಗ್ ಸುತ್ತಿ ನೀವು ಅದನ್ನ ಇಟ್ಕೋಬಹುದು. ಅಥವಾ ಏನಾದ್ರು ದಂಡದ ಗೈತಿ ಅಂದ್ರೆ ಕೋಲ್ಗತೆ ಏನಾದ್ರು ಒಂದು ಇತ್ತಂದ್ರೆ ಅದನ್ನ ನೀವು ಇಟ್ಕೊಂಡು 5 ನಿಮಿಷದಲ್ಲಿ ಅದು ತಕ್ಷಣ ನಾಡಿ ಚೇಂಜ್ ಆಗ್ತೈತಿ. ಅವಾಗ ಮತ್ತೆ ಅದು ಬಿಟ್ಟು ನೀವು ಯಾವ ನಾಡಿನ ಈಗ ನಾವು ಆಕ್ಟಿವ್ ಮಾಡ್ಕೋಬೇಕು ಪಿಂಗಳ ನಾಡಿಂದಾಗ ಎಡನಾಡಿಯಲ್ಲಿ ಒಂದು ಹಳ್ಳಿನ ಸುತ್ತಿ ಇಟ್ಕೊಂಡು ಇದೇ ಮೂಗಿನ ಜೊತೆ ಉಸಿರಾಟ ಮಾಡಿದಾಗ ಅದು ಕೂಡ ಆಕ್ಟಿವ್. ಹಂಗೆ 4-6 ಪದ್ಧತಿಗಳದಾವ್. ನೀವು ಯಾವ್ದು ಅನುಕೂಲ ಆಗ್ತೈತಿ ಅದನ್ನ ಬಳಸ್ಕೊಂಡು ಆಕ್ಟಿವ್ ಮಾಡ್ಕೋಬೇಕು. ಅದನ್ನ ಮಾಡ್ಕೊಳ್ಳೋದ್ರಿಂದ ಇಡೀ ದಿನ ನಮ್ದು ಏನು ಒಳ್ಳೇದು ಅಂದ್ರೆ ಅವತ್ತ ನಾಡಿ ಶುದ್ಧೀಕರಣ ಆತಂದ್ರ ಇಡೀ ದಿನ ನಮ್ದು ಒಳ್ಳೆ ಕೆಲಸಗಳು ಆಗ್ತಾವಂತ ಅನ್ನೋದು ಒಂದು ಉದ್ದೇಶ. ಅದಕ್ಕಾಗಿ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ ಎದ್ದ ತಕ್ಷಣ ನೀವು ನಾಡಿ ಪರೀಕ್ಷೆ ಮಾಡ್ಕೋಬೇಕು. ಎದ್ದ ತಕ್ಷಣ ಯಾವ ನಾಡಿ ಇದೆ ಅಂತ ನೋಡ್ಕೋಬೇಕು. ಯಾವಾಗ ನಮ್ದು ಬಲಗಡೆ ನಾಡಿದ್ದಾಗ ಎಡಗಡೆ ಅಂದ್ರ ಇದು ಚಂದ್ರನಾಡಿ, ಯಾವಾಗ್ಲೂ ಇದು ಧ್ಯಾನಕ್ಕಾಗ್ಲಿ ನಮ್ ಏನು ಕೆಲಸ ಸಿದ್ಧಿ ಮಾಡ್ಕೋಬೇಕಾದ್ರ ಚಂದ್ರನಾಡಿ ಆಕ್ಟಿವ್ ಇರ್ಬೇಕು. ಅವಾಗ ನಮ್ದು ಇದು ಪಿಂಗಳ ನಾಡಿ ಇದ್ದಾಗ ನಾವ್ ಏನ್ ಮಾಡ್ಬೇಕು, ಚಂದ್ರನಾಡಿಯನ್ನು ಆಕ್ಟಿವ್ ಮಾಡ್ಕೊಂಡು ತಕ್ಷಣ ಅವಾಗ ಎಡಗಡೆಯಿಂದ ಹೇಳ್ಬೇಕು. ಎದ್ದು ಎಡಗೈಯಿಂದ ನಮ್ಮ ಮುಖವನ್ನ ಈ ರೀತಿ ಮುಖ ಕೈಯಾಡಿಸ್ಕೋಬೇಕು. ನಂತರ ಎಡಗಾಲನ್ನ ನಾವು ಭೂಮಿ ಮೇಲೆ ಇಟ್ಟು ನಡಿಬೇಕು. ಅಂದ್ರ ಅವತ್ತಿನ ಇಡೀ ದಿನ ನಿಮ್ದು ಸಕ್ಸಸ್ಫುಲ್ ಆಗ್ತತಿ. ಅಂದ್ರ ಇದು ಸ್ವರ ವಿಜ್ಞಾನದ ಬಗ್ಗೆ ನನಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೇನಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಯಾಕಂತಂದ್ರೆ ನಾವು ಹೇಳ್ತಾ ಹೋಗ್ತೇವೆ, ಬಟ್ ಇದನ್ನ ಎಷ್ಟು ಜನ ಕರೆಕ್ಟ್ ಆಗಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಕಲ್ತ್ಕೊಂಡಿದ್ದಾರೆ, ಅದು ಇಂಪಾರ್ಟೆಂಟ್. ಆದ ಕಾರಣ ನಾನು ಇದನ್ನ ಇವತ್ತು ಕೇಳಿದೆ. ಓಕೆ, ಧನ್ಯವಾದಗಳು ಮೇಡಮ್. ಹಾಗೇನೆ ಈಗೆಲ್ಲರೂ ಕಲಾ ಪ್ರದರ್ಶನಕ್ಕೆ ರೆಡಿ ಆಗಿದ್ದಾರೆ. ಸಮಯ ಈಗಾಗ್ಲೇ ಆಗಿದೆ. ಆದ ಕಾರಣ ಯಾರು ತಮ್ಮ ಕಲಾ ಪ್ರದರ್ಶನ, ಯಾಕಂತಂದ್ರೆ ಹಾಡು ಹೇಳುವಾಗ ಫುಲ್ ಹಾಡು ಹೇಳುವುದಕ್ಕೆ ಸಹ ನಾವು ಕಡಿವಾಣ ಹಾಕೋಣ. ಯಾಕಂದ್ರೆ ಫುಲ್ ಹಾಡು ಹೇಳುವಷ್ಟು ಇಲ್ಲಿ ಸಮಯಾವಕಾಶವಿಲ್ಲ. ಅದಕ್ಕೋಸ್ಕರ ತಮ್ಮ ಹಾಡುಗಳನ್ನ ಶಾರ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಹೇಳಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಶಶಿಕಲಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ? ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ನನ್ಗೆ ಈಗ ನಂದ ಮೇಡಮ್ ಹೇಳ್ಬೇಕಾದ್ರೆ ನನಗೊಂದು ಡೌಟ್ ಬಂತು. ಹಿರಿಯರೆಲ್ಲ ಬಲ್ದೆ ಮಗ್ಲಿಗೆ ಹೇಳ್ಬೇಕು ಅಂತ ಹೇಳ್ತಾರಲ್ಲ, ಅದು ಈಗ ಎಡದೆ ಮಗ್ಲಿಗೆ ಇದ್ರೆ ಅದು ಕೆಟ್ಟದು ಅಂತಲೇ ಲೆಕ್ಕ ಇದೆ? ಇಲ್ಲ, ಸ್ವರ ವಿಜ್ಞಾನದಲ್ಲಿ ಅದು ಇದೆ ಮೇಡಮ್. ಎಡಗಡೆ ಅಂದ್ರೆ ನಾವು ಧ್ಯಾನಕ್ಕೆ ಹೋಗ್ತೇವಲ್ಲ ಎದ್ದ ತಕ್ಷಣ ಅಂದ್ರೆ ಅದು ಅಂದ್ರೆ ನಮ್ಗೆ ಹೀಟ್ ಆದಾಗ ಸೂರ್ಯನಾಡಿ ಯಾವಾಗ ಅಂದ್ರೆ ನಾವು ಊಟ ಮಾಡ್ಬೇಕಾದ್ರೆ ಸೂರ್ಯನಾಡಿ ಆಕ್ಟಿವ್ ಇರ್ಬೇಕು. ಅಂದ್ರೆ ಜೀರ್ಣಕ್ರಿಯೆಗೆ ಅದು ತುಂಬಾ ಒಳ್ಳೇದು ಸೂರ್ಯನಾಡಿ. ಅಲ್ಲ ಮೇಡಮ್, ಅವ್ರು ಕೇಳ್ತಾರೆ, ಒಂದ್ ನಿಮಿಷ, ನಂದಾ ಮೇಡಮ್ ಅವ್ರು ಏನ್ ಕೇಳ್ತಾರಂದ್ರೆ, ಸಾಮಾನ್ಯವಾಗಿ ಇಷ್ಟು ವರ್ಷದಿಂದನೂ ಹಿಂದಿನ ಕಾಲ ನಡ್ಕೊಂಡ್ ಬಂದಿದ್ದು ಬೆಳಿಗ್ಗೆ ಏಳುವಾಗ ಬಲಕ್ಕೆ ಮುಖ ಹಾಕಿ ಏಳಿ, ಬಲಗಡೆಯಿಂದ ಏಳಿ ಅಂತ ಹೇಳ್ತಕ್ಕಂಥದ್ದು. ಈಗ ನಾವು ಸ್ವರ ವಿಜ್ಞಾನಕ್ಕೆ ಬಂದಾಗ ನಮ್ಮ ಇಡನಾಡಿ ಆಕ್ಟಿವ್ ಮಾಡ್ಕೋಬೇಕು ಅಂತ ಹೇಳಿದಾಗ ನಾವು ಎಡಗಡೆ ಮುಖವನ್ನೆಲ್ಲ ಉಜ್ಜಿ ಎಡಗಡೆಯಿಂದ ಇದ್ದು ಎಡಕಾಲನ್ನೇ ಮುಂದೆ ಇಟ್ಟು ನಡಬೇಕು. ಅದಕ್ಕೆ ಅವ್ರು ಕೇಳ್ತಾ ಇದಾರೆ ಅದು ಹೇಗೆ ಅಂತ. ಅದೇ ಅಂದ್ರೆ ಇದು ಅದೇ ನಾ ಹೇಳ್ತಲ್ಲ, ಆಧ್ಯಾತ್ಮಕ್ಕಾಗಿ ಇಡನಾಡಿನೇ ಅದು ತಂಪಾಗಿರೋದ್ರಿಂದ ಇಡನಾಡಿನೇ ಆಕ್ಟಿವ್ ಮಾಡ್ಕೋಬೇಕಂತ ಅನ್ನೋದು ಹೇಳಿದ್ದು. ಅದಕ್ಕೆ ನಾವು ಎಡಗಡೆನ ಹೇಳೋದನ್ನ ರೂಢಿ ಮಾಡ್ಕೋಬೇಕಂತಂದಿದ್ದು. ಸರ್ ರಂಗನಾಥ್ ಗುರುಗಳು ಒಂದು ಹೇಳ್ತಾರೆ, ಯು ರನ್ ಯುವರ್ ಮೂನ್ ಇನ್ ದ ಡೇ ಅಂಡ್ ಯು ರನ್ ಯುವರ್ ಸನ್ ಇನ್ ದ ನೈಟ್. ಯಾಕಂದ್ರೆ ಶಾಂತವಾಗಿರ್ಲಿಕ್ಕೆ ನಾವು ಚಂದ್ರ ನಾಡಿ ಅಥವಾ ಎಡ ನಾಡಿಯನ್ನ
ನಾವು ಆಕ್ಟಿವ್ ಇಟ್ಕೋಬೇಕು. ರಾತ್ರಿ ಹೊತ್ತು ನಾವು ಶಾಂತವಾಗಿ ಮಲಗಬೇಕಾದ್ರೆ ನಾವು ನಮ್ಮ ಸೂರ್ಯನಾಡಿ ಅಥವಾ ಪಿಂಗಳ ನಾಡಿಯನ್ನ ಆಕ್ಟಿವ್ ಇಟ್ಕೋಬೇಕು ಅಂತ. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಹ್ಯಾಂಡ್ ರೈಸ್ ಮಾಡಿದವರು ಇನ್ನೊಂದು ಮೇಡಮ್, ಹಿರಿಯರು ಹೇಳೋದು ಸಹಜ. ಶಶಿಕಲಾ ಮೇಡಮ್ ಹೇಳ್ದಂಗೆ ಎಡಮಗ್ಲಿಲಿ ಮಲಗಬೇಕಾದ್ರೆ ಬಲಮಗ್ಲಿಲಿ ಹೇಳ್ರಿ ಅಂತೇಳಿ. ಇದ್ರ ಉದ್ದೇಶ ಇಷ್ಟೇ, ಊಟ ಮಾಡಿದಾಗ ಪಚನ ಕ್ರಿಯೆ ಚೆನ್ನಾಗಿ ನಡೀಲಿ ಅನ್ನೋ ಉದ್ದೇಶಕ್ಕೆ ಎಡಮಗ್ಲಿಲಿ ಮಲಗಿರಿ ಅಂತ ಹೇಳಿ ಹೇಳ್ಬೇಕಾದ್ರೆ ನಾವು ಹೊಳ್ಳಿ ಯಾಕೆ ಹೇಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಡಗಡೆ ಹಾರ್ಟ್ ಇರೋದ್ರಿಂದ ಏಳುವಂತ ಸಮಯದಲ್ಲಿ ಇಲ್ಲಿಕ್ಕೆ ಭಾರ ಬೀಳ್ಬಾರ್ದು ಅನ್ನೋದಕ್ಕೆ ಬಲಗಡಿ ಹೊಳ್ಳಿ ಒಂದ್ 5 ನಿಮಿಷ ಟೈಮ್ ತಗೊಂಡಾಗ ಅದು ರಿಲ್ಯಾಕ್ಸ್ ಆಗುತ್ತೆ, ಆನಂತರ ಹೇಳ್ರಿ ಅಂತಂದು ಇದು ಒಂದು ಹಿರಿಯರು ಹೇಳ್ತಕ್ಕಂಥದ್ದು. ಅದು ಬೇರೆ, ಬಟ್ ಇಲ್ಲಿ ಸ್ವರದ ವಿಜ್ಞಾನದ ಬಗ್ಗೆ ಹೇಳಿರ್ತಕ್ಕಂಥ ರೀತಿನೇ ಬೇರೆ. ಯೋಗಾಸನದಲ್ಲಿ ನಾವು ಶವಾಸನ ಮಾಡಿದಾಗ ಎಡಗಡೆನ ಮೊದ್ಲು ನಾವು ಎಡಕಾಲನ್ನ ಮಡಿಚಿ, ಯಾಕಂದ್ರೆ ಅಲ್ಲಿ ಕೂಡ ಹಾರ್ಟ್ಗೆ ಇದು ಭಾರ ಬೀಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ಎಡಗಾಲನ್ನ ಮಡಿಚಿ ಎಡಗೈಯನ್ನ ನಾವು ಕೈಗೆ ಊರಿ ಹೇಳ್ತೇವೆ ಅವಾಗ, ಅದು ಕರೆಕ್ಟ್. ಆದ್ರೆ ಇಲ್ಲಿ ಸ್ವರ ವಿಜ್ಞಾನದಲ್ಲಿ ಇದು ಸರಿ ಅಂತ ಅಂದ್ರೆ ಎಲ್ಲಾರು ಆಕ್ಟಿವ್ ಮಾಡ್ಕೋಬಹುದು. ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಚಂದ್ರ ಶ್ವಾಸ ಇದ್ದಾಗ ಮಾತ್ರ ಆಧ್ಯಾತ್ಮಿಕವಾಗಿ ನಮ್ ಮುಂದ್ ಹೋಗ್ಲಿಕ್ಕೆ ಅಂತಂದು ನಮ್ ಸೂರ್ಯನಾಡಿ ಇರ್ತೈತಿ. ಆದ್ರೆ ನೀವು ಬೇಕಂದ್ರೆ ಋಷಿಮಣಿಗಳೆಲ್ಲ ದಂಡವನ್ನ ಅದಕ್ಕೆ ಬಲಗಡೆ ಇಟ್ಕೊಂತಿದ್ರು. ಅವ್ರು ಬಲಗಡೆ ಯಾಕೆ ಇಟ್ಕೊಂತಿದ್ರು, ಯಾವಾಗ್ಲೂ ಎಡನಾಡಿನೇ ಅವ್ರದ್ದು ಆಕ್ಟಿವ್ ಆಗಿರ್ಬೇಕು, ಅಂದ್ರೆ ಮುಂದೆ ಆಧ್ಯಾತ್ಮಿಕವಾಗಿ ನಮ್ಗೆ ಹೋಗ್ಲಿಕ್ಕೆ ತುಂಬಾ ಸಹಾಯಕ ಅಂತಂದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, 3 ಜನ ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾಡು ಹೇಳಲಿಕ್ಕ ಏನು ಬೇಗ ಬೇಗ ಅನ್ಮ್ಯೂಟ್ ಕೊಡಿ ರಘುನಾಥ್. ಕೊಟ್ಟಿದ್ದೇನೆ ಮೇಡಮ್, ನಾಗಲಲಿತಾ ಮ್ಯಾಮ್ ಕೊಟ್ಟಿದ್ದೀನಿ. ಓಕೆ, ನಂದ ಮೇಡಮ್, ಇದು ಇವತ್ತು ಈ ನಾಡಿ ಮೇಡಮ್, ಐ ಆಮ್ ವೆರಿ ಸಾರಿ ಟು ಸೇ, ಇಲ್ಲಿ ಮತ್ತೆ ಮತ್ತೆ ಆ ಪ್ರಶ್ನೆಯನ್ನ ಕೇಳಬೇಡಿ. ನೀವು ಬೆಳಿಗ್ಗೆ ಅಲ್ಲ, ಯಾವ ದಿನ ಪ್ರತಿದಿನ ಆಗ್ತಾರಲ್ಲ, ಅದು ಹೇಗೆ ನಾವು ನೋಡ್ಕೊಳ್ಳೋದು ಅಂತ. ಈಗ ಇವ್ರು ಆಗ್ತಾರೆ, ನೋಡ್ಕೊಳ್ತೀವಿ. ಲಿಂಕ್ ಅಲ್ಲಿ ಇದೆ ಅಲ್ಲ, ನಾನು ಅದಕ್ಕೆ ಆಗ್ಲೇ ಕೇಳಿದ್ದು ನೀವು ಹೇಗೆ ಟೆಸ್ಟ್ ಮಾಡ್ಕೊಳ್ತೀರಾ ಅಂತ ಹೇಳ್ಕೊಂಡು. ನಿಮಗೆ ಸೂರ್ಯೋದಯ ಯಾವಾಗಂತ ಗೊತ್ತಾಗ್ತಲ್ಲ, ಈಗ ಲಿಂಕ್ ಅಲ್ಲಿ ಬರುವಾಗ ನೀವು ಹೇಳುದು ಆ ಲಿಂಕ್ ಹೇಗೆ ಬರ್ತದೆ ಅಂತ. ನಂತ ಮೇಡಮ್, ಈಗ ಆಲ್ರೆಡಿ ಕ್ಲಾಸ್ ಕೊಟ್ಟಾಗ ಗುರುಜಿ ಅವರು ಎಲ್ಲಾ ಇದು ವಿಡಿಯೋಸ್ ಇದು ಶೇರ್ ಮಾಡಿದ್ದಾರೆ. ಇದನ್ನ ಚೆಕ್ ಲಿಸ್ಟ್ ಒಂದು, ಆ ಲಿಸ್ಟ್ ನೋಡಿ ನಾ ಹಾಕ್ತಾ ಇರೋದು. ಸರಿ, ನಿಮ್ನ ಅದೇ ಕೇಳ್ಕೊಳ್ಳೋಣ ಫೋನ್ ಮಾಡಿ ಅಂತಿದ್ದೆ ಮೇಡಮ್, ಹೇಗೆ ಅದು ಇದೆಯಾ ನಾನು ಮತ್ತೆ ಗ್ರೂಪ್ ನಲ್ಲಿ ಅದನ್ನ ಶೇರ್ ಮಾಡ್ತೇನೆ, ನೀವೆಲ್ಲರೂ ಹಾಕೋಬಹುದು, ನೋಡ್ಬೋದು. ಫೋನೇ ಮಾಡ್ಬೇಕು ಅಂತ. ಮತ್ತೆ ಸರ್ ಸಣ್ಣ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳ್ಬೇಕಾಯ್ತು. ಪ್ರಶ್ನೆ ಅಲ್ಲ, ಯಾರು ಮಾತಾಡ್ತಾ ಇರೋದು? ನಾಗಲಲಿತಾ ಮೇಡಮ್, ಟೈಮ್ ಆಗಿದೆ. ಉಳಿದವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರು ಹಾಡು ಹೇಳಕ ಅವರ ಕಲೆಗೆ ಏನು ಅಂತ ನಿಮ್ಮ ಪ್ರಶ್ನೆಯನ್ನ ಅವರಿಗೆ ಫೋನ್ ಮಾಡಿ ಕೇಳಿ ಮೇಡಮ್. ಚನ್ನೇಗೌಡ್ರ ಹತ್ರ ಮಾತಾಡಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ರಿಗೂ ಅವಕಾಶ ಇರ್ಲಿ. ಓಕೆ, ಸರಿ ಮೇಡಮ್. ಶ್ರೀದೇವಿ ಮೇಡಮ್, ಹಾಡು ಹೇಳ್ತೀರಾ? ಏನ್ ಹೇಳ್ತೀರಾ ನೋಡಿ. ಇಲ್ಲಿ ಇಲ್ಲ. ಶಶಿಕಲಾ ಮ್ಯಾಮ್, ಹೇಳಿ. ನಿಮಗೆ ಅನ್ಮ್ಯೂಟ್ ಕೊಡಿ ರಘುನಾಥ್. ನಮಸ್ತೆ. ನಮಸ್ತೆ 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 ಮೇಡಮ್. ನಾನೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೇನೆ, ಕತೆ ಹೇಳ್ತೇನೆ. ತುಂಬಾ ಚಿಕ್ಕದು, ಒಂದು ವೆರಿ ವೆರಿ ಶಾರ್ಟ್, ವೆರಿ ವೆರಿ ಶಾರ್ಟ್. ಚಿಕ್ಕದೆ. ಒಬ್ರು ಮುದುಕ ಇರ್ತಾರೆ, ಪಕ್ಕದ ಮನೇಲಿ ಯುವಕ ಇರ್ತಾನೆ. ಆ ಯುವಕನ ಬಗ್ಗೆ ಇವ್ರಿಗೆ ಅಸಮಾಧಾನ. ಇವರು ಅವನ ಬಗ್ಗೆ ಒಂದು ಕೇಸ್ ಕೊಟ್ಬಿಡ್ತಾರೆ. ಇದು ಇವನು ನಮ್ಮ ಮನೇಲಿ ಕಳ್ತನ ಮಾಡ್ಬಿಟ್ಟಿದ್ದಾನೆ, ದರೋಡೆ ಮಾಡಿದ್ದಾನೆ ಅಂತ. ಅದು ಕೇಸು ಹೋಗುತ್ತೆ, ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ ಅಲ್ಲಿ ಅವರು ಜಡ್ಜ್ ಎಲ್ಲ ಇದ್ ಮಾಡ್ಬಿಟ್ಟು ಇಂಟ್ರಾಗೇಷನ್ ಮಾಡ್ಬಿಟ್ಟು ಅವನು ನಿರಪರಾಧಿ ಅಂತ ಸಾಬೀತು ಮಾಡ್ತಾರೆ. ಅವನು ಹೊರಗಡೆ ಬರ್ತಾನೆ. ಅವನು ಹೊರಗಡೆ ಬಂದ್ಮೇಲೆ ಮನೆಯವರು ಸಹಿತ ಅವನ್ನ ಇದರಿಂದಾನೇ ಅನುಮಾನದಿಂದಾನೇ ನೋಡ್ತಾರೆ. ನೀನ್ ಕಳ್ಳ ಏನು ಇದು ಅನ್ನೋ ತರನೇ ನೋಡ್ತಾರೆ. ಆಮೇಲೆ ಹೊರಗಡೆ ಸಮಾಜನೂ ಅಷ್ಟೇನೆ ಇವನ್ ಕಳ್ಳ ಅನ್ನೋ ತರನೇ ನೋಡ್ತಾ ಇರ್ತಾರೆ, ನಿರಪರಾಧಿ ಅಂತ ಪ್ರೂವ್ ಆದ್ಮೇಲೂನುವೆ. ಅವನಿಗೆ ತುಂಬಾ ಬೇಜಾರಾಗುತ್ತೆ. ಅವನ್ ತಾತ ಮುದುಕನ್ ಬಗ್ಗೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ತಾನೆ. ಅದು ಎನ್ಕ್ವೈರಿಗೆ ಬರುತ್ತೆ, ಜಡ್ಜ್ ಮುಂದೆ ಬರುತ್ತೆ. ಜಡ್ಜು ಕರೆದ್ಬಿಟ್ಟು ಹೇಳ್ತಾರೆ ಆ ತಾತನಿಗೆ, ಆ ಮುದುಕನಿಗೆ, ನೀನು ಒಂದ್ ಕೆಲ್ಸ ಮಾಡು, ಅಲ್ಲ ನೀನ್ ಯಾಕೆ ಹಿಂಗ್ ಮಾಡ್ದೆ ಅಂತ ಕೇಳ್ತಾನೆ. ಅವನ್ ಕಂಡ್ರೆ ನನ್ಗೆ ಆಗಲ್ಲ ಅದಕ್ಕೆ ಅಂತ ಅವ್ರು ಹೇಳ್ತಾರೆ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ಅವ್ನ್ ಕೆಲವು ನನ್ಗೆ ಇಷ್ಟ ಆಗಲ್ಲ ಅಂತ. ನೀನ್ ಒಂದ್ ಕೆಲ್ಸ ಮಾಡು, ಒಂದ್ ಶೀಟ್ ತಗೋ, ಅವನ್ ಬಗ್ಗೆ ಏನೇನ್ ಆಗೋದಿಲ್ಲ, ನಿನ್ಗೆ ಏನೇನು ಅವನು ತಪ್ಪು ಅಂತ ಅನ್ಸುತ್ತೆ ಅದನ್ನೆಲ್ಲ ಲಿಸ್ಟ್ ಮಾಡ್ಬಿಡು. ಅದನ್ನ 500 ಕಾಪೀಸ್ ಮಾಡು. ಆ ಕಾಪೀಸ್ನ ತಗೊಂಡೋಗಿ ಎಲ್ಲ ಕಡೆ ಹಂಚಿ ಬಾ, ನಿಮ್ಮ ಊರಿನ ಎಲ್ಲಾ ಇದ್ರಲ್ಲೂ ಮನೆ ಮುಂದೆನೂ ಹಾಕಿ ಬಾ. ನಾಳೆ ಬರುವತ್ತಿಗೆ ಅಷ್ಟ್ ಮಾಡ್ಕೊಂಬ ಅಂತ ಹೇಳ್ತಾರೆ. ನಾಳೆ ಅದನ್ನೆಲ್ಲ ನಾನು ಮಾಡದೆ ಅಂತ ಹೇಳಿ ನಾಳೆ ಬಂದು ಹೇಳ್ತಾನೆ, ಜಡ್ಜಿಗೆ ಹೇಳ್ತಾನೆ.
ಆಮೇಲೆ ಅವ್ರು ಜಡ್ಜ್ ಹೇಳ್ತಾರೆ, ಈಗ ಆಯ್ತಲ್ಲಪ್ಪ ನೀನು ಹೇಳಿದ್ದನ್ನ ಮಾಡಿದ್ಯಾ, ಇನ್ನೊಂದ್ ಕೆಲಸ ಹೇಳ್ತೀನಿ ಮಾಡ್ತೀಯಾ ಅಂತ ಕೇಳ್ತಾರೆ. ಆಯ್ತು ಅಂತ ಹೇಳ್ತಾನೆ. ಹೋಗಿ ಎಲ್ಲವನ್ನೂ ಆಯ್ಕೊಂಡ್ ಬಾ ಈಗ ಅಂತ ಹೇಳ್ತಾರೆ. ನೀನ್ ಎಲ್ಲ ಕಡೆ ಹಂಚಿ ಬಂದಿದ್ಯಲ್ಲ, ಹಾಕಿ ಬಂದಿದ್ಯಲ್ಲ ಮನೆ ಮುಂದೆ, ಅವನ್ನೆಲ್ಲ ಆಯ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಯ್ಕೊಂಡು ಬರಕ್ಕೆ ಅಯ್ಯೋ ಅದೆಲ್ಲ ಆಗುತ್ತೆ ಅಂತ ಹೇಳ್ತಾನೆ. ನೋಡಪ್ಪ, ಹಾಗೇನೆ ಈಗ ನೀನು ಅವನ ಮೇಲೆ ಅಪರಾಧ ಹೊರಿಸಿದೆ, ಅದು ನಿಜವಾದ ಅಪರಾಧ ಅಲ್ಲ, ಆದ್ರೆ ಅಪವಾದ ಹೊರಿಸಿದೆ. ಅದನ್ನ ಎಲ್ಲ ಕಡೆ ಎಲ್ಲರ ಕಿವಿ, ಒಂದು ಕಿವಿಯಿಂದ ಒಂದ್ ಕಿವಿಗೆ ಎಲ್ಲ ಕಿವಿಗಳಿಗೂ ಹೋಗ್ಬಿಟ್ಟಿದೆ. ಅದನ್ನ ವಾಪಸ್ ತಗೊಳಕ್ ಆಗಲ್ಲ. ನೀನು ಹೇಗೆ ಈ ಪೇಪರ್ಗಳನ್ನ ವಾಪಸ್ ತಗೊಳಕ್ ಆಗಲ್ವೋ, ಅದೇ ತರ ಎಲ್ಲ ಕಡೆ ಹರಡಿರೋ ಇದನ್ನ ನ್ಯೂಸ್ನ ಅಥವಾ ಗಾಸಿಪ್ನ ವಾಪಸ್ ತಗೊಳಕ್ ಆಗಲ್ಲ. ಅದರಿಂದ ನೀನೊಂದ್ ಬುದ್ಧಿ ಕಲ್ತ್ಕೋಬೇಕು. ಏನು ಅಂತಂದ್ರೆ, ಯಾವುದೇ ಆಧಾರವಿಲ್ಲದ ನೀನು ಹೀಗೆ ಅಪರಾಧಿ ಭಾವದಲ್ಲಿ ಯಾರನ್ನು ನಿಲ್ಲಿಸಬಾರ್ದು. ಇದರಿಂದ ನಮಗೇನ್ ಪಾಠ ಅಂತಂದ್ರೆ, ಏನು ನಾವು ಕಂಡಿದ್ರೂ ಸಹ ಅದನ್ನ ಪರಾಮರ್ಶಿಸಿ ನೋಡಿ ನಾವ್ ಅದನ್ನ ಹೇಳ್ಬೇಕು ಅಥವಾ ಕೇಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶ್ಯಾಮಲಾ ಮ್ಯಾಮ್. ಥ್ಯಾಂಕ್ ಯು. ಶ್ಯಾಮಲಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ, ಏನ್ ಹೇಳ್ತೀರಾ? ಹಾಡು ಹೇಳ್ತೀನಿ. ಬಹಳ ಚಿಕ್ಕದು, 2 ಲೈನ್ ಹೇಳಿದ್ರು ಸಾಕು. ಸಾರಿ. ಹಾ, ಹೇಳಿ. ನಾವು ಎಂದೆಂದು ನಿಮ್ಮವರು, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ, ನಾವು ಎಂದೆಂದು ನಿಮ್ಮವರು, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ, ನಾವು ಎಂದೆಂದು ನಿಮ್ಮವರು, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ, ನಮ್ಮ ಮೇಲೆ ಕೃಪೆ ದೊರಿ ಕಾಪಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಬಬಿತಾ ಮ್ಯಾಮಿಗೆ ಕೊಡಿ, ಅನ್ಮ್ಯೂಟ್ ಮಾಡಿ. ರಘುನಾಥ್. ನಾನೊಂದು ಸಣ್ಣ ಹಾಡು ಹೇಳ್ತೀನಿ. ಶಾರ್ಟ್ ಆಗಿ. ಎಸ್. ಓಕೆ ಮ್ಯಾಮ್. ಓಕೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಶ್ಯಾಮಲಾ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ. ಎಸ್. ಓಕೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಹಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರಬೇಕೆ, ನೀನೆತ್ತ ಕಾಯ ನಿನ ನಿತ್ತ ಕಾಯ, ನಿನ ಕೈಲೆ ಮಾಯ, ಆಗೋದು ಹೋಗೋದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಥ್ಯಾಂಕ್ ಯು. ಶ್ರೀದೇವಿ ಮ್ಯಾಮ್. ಹೇಳಿ ಮ್ಯಾಮ್. ಶ್ರೀದೇವಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ರಲ್ಲ, ಇಲ್ವಾ? ಉಮಾದೇವಿ ಮ್ಯಾಮ್ ಹೇಳಿ. ಮೇಡಮ್. ಶ್ರೀದೇವಿ ಮೇಡಮ್ ಅನ್ಮ್ಯೂಟ್ ಆಗಿಲ್ಲ ಅವ್ರದ್ದು. ಹೌದಾ? ಓಕೆ ಮ್ಯಾಮ್, ಅವರಿಗೆ ಮತ್ತೆ ಕೊಡ. ಉಮಾದೇವಿ ಮ್ಯಾಮ್ ಹೇಳಿ, ತುಂಬಾ ಶಾರ್ಟ್ ಆಗಿ ಹೇಳಿ. ನಮಸ್ತೆ ಮೇಡಮ್. ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮೇಡಮ್. ಒಂದು ಚಿಕ್ಕ ಚುಟ್ಕ ಹೇಳ್ತೀನಿ. ಒಂದು ಚಿಕ್ಕದು ಮಹಿಳೆ, ಒಬ್ಬ ಮಹಿಳೆ ಡಾಕ್ಟರ್ ಹತ್ರ ಏನೋ ಸಮಸ್ಯೆ ತಗೊಂಡು ಹೋಗ್ತಾಳಂತೆ. ಅದಕ್ಕೆ ಡಾಕ್ಟ್ರು ನಿನಗೆ ಜೀವನದಲ್ಲಿ ತುಂಬಾ ಮುಖ್ಯವಾದ 9 ಜನಗಳ ಹೆಸರು ಹೇಳಮ್ಮ ಹೆಸರು ಅಂತ ಹೇಳಿದ್ರಂತೆ. 9 ಜನದ ಹೆಸರು ಮಾತ್ರ ಹೇಳ್ಬೇಕು ಅಂದ್ರೆ, ಅತಿ ಮುಖ್ಯವಾದರು ಅಂತ. ಅವಾಗ ಯೋಚನೆ ಮಾಡ, ಅಪ್ಪ ಅಮ್ಮ ಮುಖ್ಯ,
ಮಕ್ಳು ಮುಖ್ಯ, ಗಂಡ ಮುಖ್ಯ, ಸ್ನೇಹಿತರು ಮುಖ್ಯ ಅಂತ ಹೇಳ್ಬಿಟ್ಟು ಅವಳೇನ್ ಮಾಡಿದ್ಲಂತೆ, ಇಬ್ರು ಸ್ನೇಹಿತರ ಹೆಸರು ಹೇಳಿದ್ಲಂತೆ, ಅಪ್ಪ ಅಮ್ಮನ ಹೆಸರು ಹೇಳಿದ್ಲಂತೆ, ಅಣ್ಣ ತಂಗಿ ಹೆಸರು ಹೇಳಿದ್ಲಂತೆ, ತನ್ನ ಮಕ್ಳಿಬ್ರು ಹೆಸರು ಹೇಳಿದಂತೆ, ಗಂಡನ ಹೆಸರು ಹೇಳಿದ್ಲಂತೆ. ಆಯ್ತಮ್ಮ, ಇಷ್ಟು ಜನ ನಿಂಗೆ ತುಂಬಾ ಆತ್ಮೀಯರು, ತುಂಬಾ ಜೀವನದಲ್ಲಿ ಬೇಕಾದರು ಅಂತ ಹೇಳ್ತೀಯ, ಇದ್ರಾಗ ಇಬ್ಬರು ಬಿಟ್ಬಿಡಮ್ಮ, ತೆಗೆದ್ಬಿಡಮ್ಮ ಹೆಸರನ್ನ ಅಂತ ಅಂದ್ರಂತೆ. ಇಲ್ಲ ಸರ್, ಎಲ್ಲರೂ ಮುಖ್ಯ. ಹೌದು, ಎಲ್ಲರೂ ಮುಖ್ಯ, ಆದ್ರೂ ಇಬ್ರು ತೆಗಿ ಅಂತ ಅಂದ್ರಂತೆ. ಡಾಕ್ಟರ್ ಹೇಳಿದ್ಮೇಲೆ ಮಾಡ್ಬೇಕಲ್ಲ ಕೆಲ್ಸನ. ಅದಕ್ಕೆ ಆಯ್ತು ಸರ್, ಇವಾಗ ಅಪ್ಪ ಅಮ್ಮ ನಂಗೆ ಬೇಕು, ಮಕ್ಕಳು ಅವಶ್ಯಕತೆ ಇದೆ, ಗಂಡನ ಅವಶ್ಯಕತೆ ಇದೆ, ಒಂದ್ ಪಕ್ಷ ಸ್ನೇಹಿತರು ಇಲ್ಲಿದ್ರು ನಾವ್ ಹೆಂಗೋ ಇದು ಮಾಡ್ಕೋಬಹುದು ಅಂತೇಳಿ ಸ್ನೇಹಿತರನ್ನ ಇಬ್ಬರ ಹೆಸರು ತೆಗದ್ಲಂತೆ. ಆಮೇಲೆ ಡಾಕ್ಟರ್ ಹೇಳಿದ್ರಂತೆ, ಈಗ ಇಬ್ಬರ ಹೆಸರು ತೆಗ್ದಮ್ಮ, ಈಗ ಇನ್ನ ಇಬ್ಬರ ಹೆಸರು ತೆಗಿ ಅಂದ್ರಂತೆ. ಅಲ್ಲ ಸರ್, ತೆಗ್ದಿನಲ್ಲ, ನಾನು ಹೇಳ್ದಷ್ಟು ಮಾಡು ಅಂದ್ರಂತೆ. ಆಯ್ತು ಅಂತೇಳಿ ಈಗೇನ್ ಮಾಡಿ, ಯಾರನ್ನ ತೆಗಿಬೇಕು, ಯಾರು ಇಂಪಾರ್ಟೆಂಟು, ಇವು ಮಕ್ಳು ಇಂಪಾರ್ಟೆಂಟು, ಗಂಡನ ಇಂಪಾರ್ಟೆಂಟು, ಅಪ್ಪ ಅಮ್ಮನ ಇಂಪಾರ್ಟೆಂಟ್ ಅಲ್ಲ, ಯಾರನ್ನ ತೆಗಿಯೋದು ಅಂತ ಯೋಚನೆ ಮಾಡಿದ್ಲಂತೆ. ಇವಾಗ ಅಪ್ಪ ಅಮ್ಮ ನಮ್ಮನ್ನ ಬೆಳೆಸಿ ಈಗ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಈಗ ಒಂದ್ ಪಕ್ಷ ಅಪ್ಪ ಅಮ್ಮ ಇಲ್ಲದ್ರು ನಡೆಯುತ್ತೆ ಇವಾಗ, ಯಾಕಂದ್ರೆ ನಾವು ಜೀವನದಿಂದ ಮುಂದಕ್ಕೆ ಬಂದ್ಬಿಟ್ಟಿದೀವಿ, ಪರವಾಗಿಲ್ಲ ಅಪ್ಪ ಅಮ್ಮನ ತೆಗೆದ್ಬಿಡೋಣ ಅಂತೇಳಿ ಅಪ್ಪ ಅಮ್ಮನ ಹೆಸರು ಹೇಳಿದ್ಲಂತೆ. ಅದಕ್ಕೆ ಡಾಕ್ಟರ್ ಆಯ್ತು ಅಪ್ಪ ಅಮ್ಮ ಇನ್ನೂ ಇಬ್ಬರ ಹೆಸರು ಹೇಳಮ್ಮ ಅಂದ್ರಂತೆ. ಅದಕ್ಕೆ ಇನ್ನೂ ಇಬ್ಬರದ್ದು ತೆಗೆದ್ಬಿಡು ಅಂದ್ರಂತೆ. ಅವಾಗ ಯೋಚನೆ ಮಾಡಿ ಈಗ ಆ ಮಕ್ಕಳು ಬೆಳೆದಿದ್ದಾರೆ, ದೊಡ್ಡವರಾಗಿದ್ದಾರೆ, ಅವ್ರ ಜೀವನ ಅವ್ರು ಕಟ್ಕೊಂತಾರೆ, ಅವ್ರು ಇಲ್ಲದ್ರು ನಾವ್ ಹೆಂಗೋ ಬದುಕ್ಬೋದು, ಮಕ್ಳು ಇಲ್ದ್ರು ಬದುಕ್ಬೋದು ಅಂತ ಹೇಳ್ಬಿಟ್ಟು ಮಕ್ಳು ಹೆಸರು ಹೇಳಿದ್ಲಂತೆ. ಆಮೇಲೆ ಕೊನೆಗೆ ಯಾಕಮ್ಮ ಮಕ್ಕಳು ತೆಗ್ದೆ, ಅಪ್ಪ ಅಮ್ಮನು ತೆಗ್ದೆ, ಸ್ನೇಹಿತರು ತೆಗ್ದೆ, ಯಾಕೆ ಅಂದ್ರೆ ಯಾರಿಲ್ಲದ್ರು ಬದುಕುವ ಸರ್, ಗಂಡನೇ ಮುಖ್ಯ. ಮಹಿಳೆ ಮದುವೆ ಆದ್ಮೇಲೆ ಗಂಡನೇ ಸರ್ವಸ್ವ ಆಗ್ತಾನೆ. ನಾವು ಮಕ್ಳು ಇಲ್ಲದ್ರು ಬದುಕ್ಬೋದು, ಅಪ್ಪ ಅಮ್ಮ ಇಲ್ಲದ್ರು ಬದುಕ್ಬೋದು, ಸ್ನೇಹಿತರು ಇಲ್ಲದ್ರು ಹೆಂಗೋ ಬದುಕ್ಬೋದು. ಆದ್ರೆ ನಾವು ಯಜಮಾನ್ರು ಇಲ್ಲ ಅಂದ್ರೆ ಮುಂದೆ ಜೀವನ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಇವ್ರೆಲ್ಲರಿಗಿಂತ ಈಗ ನನಗೆ ಇವರೇ ಅತ್ಯಂತ ಮುಖ್ಯವಾದ ಅಂದ್ರೆ ಇವರೇ ಅಂತ ಹೇಳಿದ್ಲಂತೆ. ಅವ ಡಾಕ್ಟರ್ ಹೇಳಂತ, ಇವಾಗ ನೀನ್ ಕರೆಕ್ಟ್ ಆಗಿ ಹೇಳ್ದಲ್ಲಮ್ಮ, ನೀನು ಸಮಸ್ಯೆ ಹೊತ್ಕೊಂಡ್ ಬಂದೆಲ್ಲ, ಇದಕ್ಕೆ ನಾನು ಕೊಟ್ಟ ಪರಿಹಾರ ಅಂತ ಅಂದ್ರಂತ. ಅವಳೇನೋ ಒಂದ್ ಹೊತ್ಕೊಂಡು ಹೋಗಿರ್ಲಂತೆ, ಅದಕ್ಕೆ ಅವ್ರು ಪರಿಹಾರ ಹೇಳಿದ್ರಂತೆ. ಆಯ್ತು, ಇದಕ್ಕೆ ನೀನು ನಿನ್ ಗಂಡ ಹತ್ರ ಚೆನ್ನಾಗಿರು, ಯಾಕಂದ್ರೆ ಕೊನೆವರೆಗೂ ಆಗೋದು ಅವ್ರೇನೆ, ಯಾರು ಆಗೋದಿಲ್ಲ, ಎಲ್ಲರೂ ಮಧ್ಯೆ ಮಧ್ಯೆ ಹೋಗ್ಬಿಡ್ತಾರೆ, ಆದ್ರೆ ಗಂಡ ಮಾತ್ರ ನೀನ್ ಕೊನೆಯವರೆಗೂ ಇರ್ತಾರೆ ನಿನ್ ಜೊತೆಗೆ, ಅದಕ್ಕೆ ಅವ್ರಿಗೆ ನೀನು ಸಹಕಾರ ಮಾಡು ಅಂತ ಹೇಳಿದ್ರಂತೆ. ಅವಾಗ ತಪ್ಪು ಅರ್ಥ ಆಗಿ ಡಾಕ್ಟರ್ ಥ್ಯಾಂಕ್ಸ್ ಹೇಳಿ ಬಂದ್ರಂತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಮಾರಲ್ ಹೇಳಿದೀರಾ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶ್ರೀದೇವಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಶ್ರೀದೇವಿ ಮ್ಯಾಮ್, ಹಾ ಆಯ್ತು. ಶ್ರೀದೇವಿ ಮ್ಯಾಮ್ ಮಾತಾಡಿ, ಅದು ಹಾಡು ಹೇಳ್ತೀರಾ, ಏನ್ ಹೇಳ್ತೀರಾ ನೋಡಿ. ಮತ್ತೆ ಮ್ಯೂಟ್ ಮಾಡ್ಕೊಂಡಿದ್ದಾರೆ ಮೇಡಮ್. ಮತ್ತೆ ಮ್ಯೂಟ್ ಮಾಡ್ಕೊಂಡ್ರಲ್ಲ. ಶ್ರೀದೇವಿ ಅನ್ಮ್ಯೂಟ್ ಮಾಡಿದ್ರು. ಹಾ, ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಹೇಳಿ. ಒಂದು ಪ್ರಕೃತಿ ಬಗ್ಗೆ ಒಂದ್ ನುಡಿ ಹೇಳ್ಬಹುದಾ? ಲಕ್ಷ್ಮೀನಾರಾಯಣ್ ಭಟ್ ಅವ್ರದ್ದು ಹಾಡ್ತೀನಿ. ಎಷ್ಟು ಹೊತ್ತು ಮ್ಯಾಮ್? ನೀವು ಪೂರ್ತಿ ಹಾಡು ಹೇಳಂದ್ರೆ ಇಲ್ಲ 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 ಇಲ್ಲ, ವೆರಿ ಶಾರ್ಟ್, ವೆರಿ ಶಾರ್ಟ್, ಧ್ಯಾನಕ್ಕೆ ಟೈಮ್ ಆಯ್ತು. ಹಾ, ಸರಿ ಸರಿ. ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದ ವರಗಳೇ, ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ, ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದ ವರಗಳೇ, ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ, ಮಾತಾಡದೆ ದುಡಿಯುವ ಪ್ರೀತಿ ತುಂಬಿದ ಕರಗಳೇ, ಮಾತಾಡದೆ ದುಡಿಯುವ ಪ್ರೀತಿ ತುಂಬಿದ ಕರಗಳೇ, ಸೋತು ಬಂದ ಹಕ್ಕಿ ಹಿಂಡು ತೂರಿಕೊಳ್ಳುವ ನೆಲೆಗಳೇ, ಸಾಲು ಹಸಿರ ಮಾಲೆಯೇ, ಜೀವರಸದ ನಾಲೆಯೇ, ಸಾಲು ಹಸಿರ ಮಾಲೆಯೇ, ಜೀವರಸದ ನಾಲೆಯೇ, ಪ್ರೀತಿ ಎಂಬ ನೀತಿ ತುಂಬಿ ಪ್ರಕೃತಿ ಬರೆದ ಓಲೆಯೇ,
ತೂಗಿ ತೂಗಿ ಮರಗಳೇ ಇಳೆಗೆ ಇಳಿದ ವರಗಳೇ ನೆಲದ ಮಧುರ ಗಾನದಲ್ಲಿ ಮೂಡಿ ಬಂದ ಸ್ವರಗಳೇ ಮೂಡಿ ಬಂದ ಸ್ವರಗಳೇ ಮೂಡಿ ಬಂದ ಸ್ವರಗಳೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಪ್ರಕೃತಿಗೆ ತುಂಬಾ ಚೆನ್ನಾಗಿ ಹಾಡನ್ನು ಹೇಳಿದ್ದೀರಾ. ಮಾಸ್ಟರ್ಸ್ ಧ್ಯಾನ ಇನ್ನೂ 2 ನುಡಿ ಇದೆ ಮೇಡಮ್. ಅದು ಓಕೆ, ಒಂದೇ ನುಡಿ ಮುಂದಿನ ಬಾರಿ ಹಾಡಿ ಮೇಡಮ್. ಸ್ಯಾಟರ್ಡೇಸ್ ಇರ್ತದಲ್ಲ ಅವಾಗ. ಸರಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.